ಜನಕ್ಕೆ ಘೋರತರ ಸಾರ ಸಂಸಾರವೆಂಬ ವನದಿಗೆ ನವತಾರಕವಿದು ಹರಿಕಥಾಮೃತ ಸಾರ. ಶ್ವಾನ ಸೂಗರಾದಿ ನೀಚ ಯೋನಿಗಳಲ್ಲಿ ಬಂದು ನೊಂದು ವೈನತೆಯವಾಗ ಸನ್ನಿಧಾನ ಬೇಕು ಎಂಬುವರಿಗೆ ತಾರಕವಿದು ಹರಿಕಥಾಮೃತ ಸಾರ. ತಾರಕವಿದು ಹರಿಕಥಾಮೃತ ಸಾರ. ಪ್ರಿಯ ವಸ್ತುಗಳೊಳಗೆ ಪಡನೆಯ ಸಘನೆಯ ಮಗೆ ಬ್ರಹ್ಮವಾಯು ಉಚ್ಚ ಸುರರು ತಂದೆ ತಾಯಿ ಎಂದರಿದವರಿಗೆ ತಾರಕವಿದು ಹರಿಕಥಾಮೃತ ಸಾರ. ತಾರಕವಿದು ಹರಿಕಥಾಮೃತ ಸಾರ. ಜ್ಞೇಯ ಜ್ಞಾನ ಜ್ಞಾತೃಭಾಗರಾಯಣಾಖ್ಯ ಹರಿಯ ವಚನ ಕಾಯ ಮನದಿ ಮಾಡಿದ ಕರ್ಮ ಶ್ರೀಯರ ಸನಿಗೀವನರಗೆ ತಾರಕವಿದು ಹರಿಕಥಾಮೃತ ಸಾರ. ತಾರಕವಿದು ಹರಿಕಥಾಮೃತ ಸಾರ. ಶ್ರೀ ಮುಕುಂದ ಸರ್ವ ಮಮ ಸ್ವಾಮಿ ಅಂತರಾತ್ಮ ಪರಂಧಾಮಧೀನ ಬಂದು ಪುಣ್ಯ ನಾಮನೆಂದು ತುತಿಸುವರಿಗೆ ತಾರಕವಿದು ಹರಿಕಥಾಮೃತ ಸಾರ. ತಾರಕವಿದು ಹರಿಕಥಾಮೃತ ಸಾರ. ಭಕ್ತ ಭವ್ಯ ಭವತ್ ಪ್ರಭು ಅನತ ಬಂಧು ಜಗನ್ನಾಥ ವಿಠ್ಠಲ ಪಾಹಿ ಎಂದು ವಿಠ್ಠಲ ಪಾಹಿ ಎಂದು ವಿಠ್ಠಲ ಪಾಹಿ ಎಂದು ಮಾತು ಮಾತಿಗೆಂಬುವರಿಗೆ ತಾರಕವಿದು ಹರಿಕಥಾಮೃತ ಸಾರ. ತಾರಕವಿದು ಹರಿಕಥಾಮೃತ ಸಾರ. ಜನಕ್ಕೆ ಘೋರತರ ಸಾರ ಸಂಸಾರವೆಂಬ ವನದಿಗೆ ನವತಾರಕವಿದು ಹರಿಕಥಾಮೃತ ಸಾರ. ತಾರಕವಿದು ಹರಿಕಥಾಮೃತ ಸಾರ. ತಾರಕವಿದು ಹರಿಕಥಾಮೃತ ಸಾರ. ತಾರಕವಿದು ಹರಿಕಥಾಮೃತ ಸಾರ. ತಾರಕವಿದು ಹರಿಕಥಾಮೃತ ಸಾರ. ಹರೇ ಶ್ರೀನಿವಾಸ. ಪ್ರಾರಂಭ ಮಾಡೋಣ. ನಾವು ಹೇಳ್ತೀವಿ ಒಂದು ಗುರು ನೀವು ಹೇಳ್ಬೇಕು, ಹಾಗಾದ್ರೆ ಸುಲಭವಾಗಿರ್ತದೆ. ನಮ್ಮ ಶೈಲಿ ಒಂದು 2 ನಿಮಿಷ ನೀವು ಅಬ್ಸರ್ವ್ ಮಾಡಿರಿ ಅಂದ್ರೆ ನಿಮಗೆ ಅರ್ಥ ಆಗ್ತದೆ. ತಮಿಳ್ನಾಡಿನಿಂದ ಬರಂತ ಎಲ್ಲರಿಗೂ ಹೇಳ್ತಿರೋದು, ಒಂದು ಸಾರಿ ಅಬ್ಸರ್ವ್ ಮಾಡಿರಿ ಅಂತಂದ್ರೆ ನಿಮಗೆ ಸುಲಭ ಆಗ್ತದೆ. ಏನು ಸ್ಪೀಡ್ ಅಂತ ಏನು ಅನ್ಕೋಬೇಡ್ರಿ, ಏನು ಸ್ಪೀಡೇ ಇಲ್ಲ. ನೀವು ಬರ್ತೀರ, ನಾವು ಕರ್ಕೊಂಡು ಹೋಗ್ತೀವಿ ಅಷ್ಟೇ. ಹರೇ ಶ್ರೀನಿವಾಸ. ಕರುಣದಿಂದ ಪಣಿದು ಪೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಶ್ರೀ
ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನೆ ನಮಿಪೆ ಕರುಣೆ ಪುರೆ ಮಗೆ ಮಂಗಲವಾ ಜಗದುದರಣತಿ ವಿಮಲ ಗುಣ ರೂಪಗಳ ನಾಲೋಚನತಿ ಭಾರತ ನಿಗಮತತಿಗಳತಿ ಕ್ರಮಿಸಿ ಕ್ರಿಯಾ ವಿಶೇಷಗಳ ಬಗೆ ಬಗೆಯ ನೂತನವ ಕಾಣು ತಮಿಗೆ ಹರುಷದಿ ಹೊಗಳಿ ಹಿಗ್ಗುವ ತ್ರಿಗುಣ ಮಾನಿ ಮಹಾಲಕುಮಿ ಸಂತೈಸಲನು ದಿನವೋ ನಿರುಪಮಾನಂದಾತ್ಮ ಭವ ನಿರ್ಜರ ಸಭಾ ಸಂಸೇವ್ಯ ರುಜುಗಣಧರಸೆ ಸತ್ವ ಪ್ರಚುರವಾಣಿ ಮುಖ ಸರೋಜೇನ ಗರುಡ ಶೇಷ ಶಶಾಂಕದಳ ಶೇಖರರ ಜನಕ ಜಗದ್ಗುರುವೆ ಚರಣಗಳಿಗಭಿವಂದಿಸುವೆ ಪಾಲಿಪುದು ಸನ್ಮತಿಯ 6321000 ಶತಶ್ವಾಸ ಜಪಗಳ 3 ವಿಧ ಜೀವನೊಳಗಬ್ಜ ಕಲ್ಪ ಪರ್ಯಂತ ತಾರಚಿಸಿ ಸಾತ್ವರಿಗೆ ಸುಖ ಸಂಸಾರ ಮಿಶ್ರರಿಗತಮ ಜನರಿಗ ಪಾರ ದುಃಖಗಳೀವ ಗುರು ಪವಮಾನ ಸಲಯಮ್ಮ ಚತುರ ವದನನ ರಾಣಿ ಅತಿರೋಹಿತ ವಿಮಲ ವಿಜ್ಞಾನಿ ನಿಗಮ ಪ್ರಗತಿಗಳಿಗಭಿಮಾನಿ ವೀಣಾ ಪಾಣಿ ಬ್ರಹ್ಮಾಣಿ ನಟಿಸಿ ಬೇಡುವೆ ಜನನಿ ಲಕುಮಿ ಪತಿಯ ಗುಣಗಳ ತುತಿ ಪುತಗೆ ಸನ್ಮತಿಯ ಪಾಲಿಸಿ ನೆಲೆಸು ನೀ ಮತ್ವದನ ಸದನದಲ್ಲಿ ಕೃತಿರಮಣ ಪ್ರದ್ಯುಮ್ನ ನಂದನೆ ಚತುರ ವಿಂಶತಿ ತತ್ವಪತಿ ದೇವತೆಗಳಿಗೆ ಗುರುವೆನಿಸುತಿಹ ಮಾರುತನ ನಿಜ ಪತ್ನಿ ಸತತ ಹರಿಯಲಿ ಗುರುಗಳಲ್ಲಿ ಸದ್ರತಿಯ ಪಾಲಿಸಿ ಭಾಗವತ ಭಾರತ ಪುರಾಣ ರಹಸ್ಯ ತತ್ವಗಳ ರೂಪು ಬೇಡ ಪೀಠ ವಿರಿಂಚಿ ಭವ ಶಕ್ರಾದಿ ಸುರ ವಿಜ್ಞಾನದಾಯಕ ಮೋದ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ ಛೇದ ಭೇದ ವಿಷಾದ ಕುಟಿಲಾಂತಾದಿ ಮಧ್ಯ ವಿದೂರ ಪಾದ ನಾದಿ ಕಾರಣ ಪಾದರಾಯಣ ಪಾದಿ ಸತ್ರಾಣ ಚಿತಿಯೊಳಗೆ ಮಣಿಮಂತ ಮೊದಲಾದತಿ ದುರಾತ್ಮರು ಒಂದದಿ ಕವಿ ಶತಿಕು ಭಾಷ್ಯವ ರಚಿಸೆ ನಡುಮನೆ ಎಂಬ ಬ್ರಾಹ್ಮಣನ ಸತಿಯ ಜಠರದೊಳವತರಿಸಿ ಭಾರತಿ ರಮಣ ಮಧ್ವಾವಿಧಾನದಿ ಚತುರ್ದಶ ಲೋಕದಲ್ಲಿ ಮೆರೆದ ಪ್ರತಿಮೆಗೊಂದಿಸುವೆ ಪಂಚಭೇದಾತ್ಮಕ ಪ್ರಪಂಚಕ್ಕೆ ಪಂಚರೂಪಾತ್ಮಕನೆ ದೈವಕ ಪಂಚಮುಖ ಶಕ್ರಾದಿಗಳು ಕಿಂಕರರು ಶ್ರೀಹರಿಗೆ ಪಂಚವಿಂಶತಿ ತತ್ವತರತಮ ಪಂಚಿಕೆಗಳನ್ನು ಬೇಡ ಭಾವಿ ವಿರಿಂಚಿಯನಿ ಪಾನಂದ ತೀರ್ಥರ ನೆನೆವೆ ನಂದಿನವು ವಾಮದೇವ ವಿರಿಂಚಿ ತನಯ ಉಮಾ ಮನೋಹರ ಸಾಮಜಾಜಿನ ವಸನ ಭೂಷಣ ಸುಮನ ಸೋತಂಸ ಕಾಮಹರ ಕೈಲಾಸ ಮಂದಿರ ಸೋಮ ಸೂರ್ಯ ನಳವಿಲೋಚನ ಕಾಮಿತ ಪ್ರದ ಕರುಣಿಸೆ ಮಗೆ ಸದಾ ಸುಮಂಗಲವಾ ಕೃತ್ತಿವಾಸನೆ ಹಿಂದೆ ನೀ 40 ಕಲ್ಪ ಸಮೀರನಲಿ ಶಿಷ್ಯತ್ವವಾಗಿ ಶಕಿಲಾಗ ಮಾರ್ಗಗಳ ಉದಿ ಜಲದಿಯೊಳು 10 ಕಲ್ಪದಿ ತಪವಗೈದಾದಿತ್ಯರೊಳಗುತ್ತಮನೆನಿಸಿ ಪುರುಷೋತ್ತಮನ ಪರ್ಯಂಕ ಪದವೇ ಪಾಕಶಾಸನ ಮುಖ್ಯ ಸಕಲ ದಿವೌಕ ಸರಿಗಭಿನಮಿಪೆ ಋಷಿಗಳಿಗೆ ಚಿತ್ತ ಪಿತೃಗಳಿಗೆ ಗಂಧರ್ವ ಕ್ಷಿತಿಪರಿಗೆ
ಆ ಕಮಲನಾಭಾದಿಯತಿಗಳ ಮೇಘಗಾನಮಿಸುವೆನು ಬಿಡದೆ ರಮಾಕಳತ್ರನ ದಾಸ ವರ್ಗಕ್ಕೆ ನಮಿಪೆ ಮುಮುಕ್ಷು ಜೀವರು ಪರಮ ಭಾಗವತರನ್ನು ಕೊಂಡಾಡುವುದು ಪ್ರತಿದಿನವೂ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ವಿವಿಧ ಭೋಗಗಳಿಗ ಪರಂಗಳಲಿತ್ತು ಸರಹುವುದು ಭುವನ ಪಾವನ ವೆನಿಪಲ ಕುಣಿಧಮಲ ಮಂಗಳ ಕಥೆಯ ಪರಮು ಸಬಲಿಗಿವಿ ಕೊಟ್ಟಾಗಿ ಪುದು ಭೂಸುರರು ದಿನ ದಿನದಿ ಮಳೆಯ ನೀರು ನೀರು ಕಲಿಯಲು ಬಳಸಲೊಳಗಿದ್ದ ಜನರ ಜಲವು ಹೆದ್ದರೆ ಗೋಳೆ ಮಜ್ಜನ ಪಾನ ಕೈಲಪರು ಕಲುಷ ವಚನಗಳಾದರಿಯುವ ಮೊಳೆಯ ಪೆತ್ತನ ಪಾದ ಮಹಿಮ ಜಲದಿ ಪೊಕ್ಕದರಿಂದ ಮಾಡ್ತ ಪರೇ ಮಹೀಸುರರು ಸ್ತುತಿಗಳಿಗೆ ಗೋಚರಿಸದ ಪ್ರತಿಭಟ ಮಹೇಶ್ವರ್ಯಾಚಕೆಯ ಸದ್ಗುಣಗಣಾಂಬೋಧಿ ಪ್ರತಿ ದಿವಸ ತನ್ನಂಗ್ರಿ ಸೇವಾರತ ಮಹಾತ್ಮರು ಮಾಡುತ್ತಿದ ಸ್ತುತಿಗೆ ವಶನಾಗುವ ಇವನ ಕಾರುಣ್ಯಕ್ಕೆ ನೆಂಬೆ ಮನವಚನದ ವಿದೂರ ನೆನೆವರನನುಸರಿಸಿ ತಿರುಗುವನು ಜಾನ ಜನಕ ಜನರೊಳಗಿದ್ದು ಜನಿಸುವ ಜಗದುದರ ತಾನು ಘನ ಮಹಿಮ ಗಾಂಗೆಯನು ತಗಾಯನವ ಗಗನ ಶರವ ಹನದಿ ಕೌಕಸರೊಡನೆ ತಿರುಗುವ ಮನೆ ಮನೆಗಳಲ್ಲಿ ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ ಕುಳಿತು ಪಾಡಲು ನಿಲ್ಲುವ ನಿಂತರೆ ನಲಿವ ನಲಿದರೆ ಒಲಿವೆ ನಿಮಗೆಂಬ ಸುಲಭನೋ ಹರಿ ತನ್ನವರ ನರಗಳಿಗೆ ಬಿಟ್ಟಗಲನು ರಮಾದವನೊಲಿಸಲರಿಯದೆ ಪಾಮರರು ಬಳಲುವರು ಅವರೊಳಗೆ ಮನದೊಳಗೆ ತಾನಿದ್ದು ಮನವೆಂದೆನಿಸಿಕೊಂಬನು ಮನದ ವೃತ್ತಿಗಳನುಸರಿಸಿ ಭೋಗಗಳ ನೀವನು ತ್ರಿವಿಧ ಚೇತನಗೆ ಮನವನಿತ್ತರೆ ತನ್ನ ನೀವನು ತನುಮ ದಂಡಿಸಿ ದಿನ ದಿನದಿ ಸಾಧನವ ಮಾಡ್ಪರಿಗಿತ್ತಪನು ಸ್ವರ್ಗಾದಿ ಭೋಗಗಳ ಪರಮ ಸತ್ಪುರುಷಾರ್ಥ ರೂಪನು ಹರಿಯ ಲೋಕಕ್ಕೆ ಎಂದು ಪರಮಾದರದಿ ಸದುಪ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಪುರುಷ ರೂಪತ್ರಯ ಪುರಾತನ ಪುರುಷ ಪುರುಷೋತ್ತಮ ಶರಾಕ್ಷರ ಪುರುಷ ಪೂಜಿತ ಪಾದ ಪೂರ್ಣಾನಂದ ಜ್ಞಾನಮಯ ಪುರುಷ ಸೂಕ್ತ ಸುಮೇಯ ತತ್ತತ್ ಪುರುಷ ಮೃತ್ಪುಷ್ಕರ ನಿಲಯ ಮಹಾಪುರುಷ ಜಾಂಡಾಂತರದಿ ಮಹಿರದಿ ವ್ಯಾಪ್ತ ನಿರ್ಲಿಪ್ತ ಸ್ತ್ರೀನ ಪುಂಸಕ ಪುರುಷ ಭೂಸಲಿಲಾನಲಾನಿನ ಗಗನ ಮನಸ ಶಿವಾನು ಕಾಲ ಗುಣ ಪ್ರಕೃತಿಯೊಳಗೆ ತಾನಲ್ಲ ಮಹಿಮೆ ಕಡೆ ಕಾಣರದ ಚಕ್ರ ಮುಖಲು ನಿಧಾನಿಸಲು ಮಾನವರಿಗಳ ಬಡವುದೇ ವಿಚಾರಿಸಲು ಗಂಧರ ಸ್ವರೂಪ ಸ್ಪರ್ಶ ಶಬ್ದೊಂದು ತಾನಲ್ಲದರದರ ಬೆಸರಿಂದ ಕರೆಸುತ್ತ ಜೀವರಿಗೆ ತರ್ಪದನು ತಾನಾಗಿ ಒಂದಿನ ಪರಮ ಕರುಣಾ ಸಿಂಧು ಶಾಶ್ವತ ಮನವೇ ಮೊದಲಾದಿಂದ್ರಿಯಗಳೊಳಗಿದ್ದು ಭೋಗಿಸುತ್ತಿರನು ವಿಷಯಗಳ ಶ್ರವಣ ನಯನ ಘ್ರಾಣ ರಸನಿವುಗಳಲ್ಲಿ ವಾಕ್ಪಾಣಿಪಾದ ತವಯ ಪರದಲ್ಲಿ ತದ್ಗುಣಗಳಲ್ಲಿ ತತ್ಪತಿಗಳೊಳಗೆ ಪ್ರವಿತನು ತಾನಾಗಿ ಕೃತಿಪತಿ ವಿವಿಧ ಕರ್ಮವ ಮಾಡಿ ಮಾಡಿಸಿ ಭವಗೆ ಕಾರಣನಾಗಿ ತಿರುಗಿಸುತ್ತಿರನು ತಿಳಿಸದಲೇ ಗುಣಿಗುಣಗಳೊಳಗಿದ್ದು ಗುಣಿಗುಣ ನೆನೆಸುವನು ಗುಣವಂತನಾಗದೆ ಗುಣಜ ಪುಣ್ಯ ಪುಣ್ಯ ಫಲ ಬ್ರಹ್ಮಾದಿ ಚೇತನಗೆ ಉಳಿಸುತ್ತವರೊಳಗಿದ್ದು ವೃಜಿನಾಥನ ಚಿದಾನಂದೈಕ ದೇಹ ಕೊನೆಗೆ ಸಚರಾಚರ ಜಗದ್ಭುಕು ಎನಿಪನವ್ಯಯನು ವಿದ್ಯೆ ತಾನೆಂದೆ
ಕೊಂಬನಿರುದ್ಧ ದೇವನು ಸರ್ವ ಜೀವರ ಬುದ್ಧಿಯೊಳು ನೆಲೆಸಿದ್ದು ಕೃತಿಪತಿ ಬುದ್ಧಿ ಎಣಿಸುವನು. ಸಿದ್ಧಿ ಎಣಿಸುವ ಸಂಕರ್ಷಣ ಪ್ರಸಿದ್ಧ ನಾಮಕ ವಾಸುದೇವನ ವರ್ಗರೂಪ ಚತುಷ್ಟಯಗಳ ಹಿತವನೆ ಪಂಡಿತನು. ತನು ಚತುಷ್ಟಯಗಳು ನಾರಾಯಣನು ಕಮಲಾಖ್ಯ ಸಿಂಹ ಸನದೊಳನಿರುದ್ಧಾದಿ ರೂಪಗಳಿಂದ ಶೋಭಿಸುತ್ತ ತನಗೆ ಕಾಣೆ ಸೇವ್ಯ ಸೇವಕ ನೆನೆಸಿ ಸೇವಾ ಸತ್ತ ಸುರದೊಳಗನವರನೆಸಿದ್ದು ಸೇವೆಯ ಕೊಂಬನವರಂತೆ. ಜಾಗರ ಸ್ವಪ್ನಗಳು ವರಭೋಗಿ ಶಯನ ಬಹು ಪ್ರಕಾರ ವಿಭಾಗ ಕೈಸಿ ನಿರಂಶ ಜೀವರ ಚಿಚ್ಚರೀರವನು. ಭೋಗವಿತ್ತು ಸುಷುಪ್ತಿ ಕಾಲಕ್ಕೆ ಸಾಗರವನದಿ ಕೂಡುವಂತೆ ವಿಯೋಗರಹಿತನು ಅಂಶಗಳ ಏಕತ್ರ ವೈದಿಸುವ. ಭಾರ್ಯರಿಂದೊಳೆ ಭೂಮಿ ಕಾರಣ ಕಾರ್ಯ ವಸ್ತುಗಳಲ್ಲಿ ಪ್ರೇರಕ ಪ್ರೇಯ ರೂಪಗಳಿಂದ ಪಟತಂತುಗಳ ಹೋಲಿದ್ದು ಸೂರ್ಯ ಕಿರಣಗಳಂತೆ ತನ್ನಯ ಬೀಜದಿಂದಲಿ ಕೊಡುತ್ತ ಕೊಡುತ್ತಿಹ ನಾಯನಿ ಈತನ ವಿಹಾರವು ಗೋಚರಿಪುದೇನೋ. ಜನಗ ತನ್ನ ಆತ್ಮದಗೆ ಪರಭೂಷಣದು ಕೂಲವ ತುಡಿಸಿದಾವ ತನೆಯ ಕೈ ಕೊಡುತ್ತವನ ಹರಸುತ ಹರುಷ ಪಡುವಂತೆ. ವನರು ಲೇಷಣ ಪೂಜಕ ನೆನೆಸಿ ಪೂಜಾ ಸಾಧನ ಪದಾರ್ಥನು ತನಗೆ ತಾನಾಗಿ ಪರಗಳ ನೀವ ಭಜಕರಿಗೆ. ತಂದೆ ಬಹು ಸಂಭ್ರಮಿ ತನ್ನಯ ಬಂಧು ಬಳಗವ ನೆರಗಿ ಮದುವೆಯ ನಂದನಗೆ ತಾ ಮಾಡಿ ಮನೆಯೊಳಗಿಡುವ ತೆರನಂತೆ. ಇಂದಿರಾಧವ ತನ್ನ ಇಚ್ಛೆಯನಿಂದ ಗುಣಗಳ ಚೇತನಕ್ಕೆ ಸಂಬಂಧ ಗೈಸಿ ಸುಖಾತ್ಮಕ ಸಂಸ್ಕೃತಿಯೊಳಿರುವ ತಾಲಯದೊಳಗೆ ಪೊರೆ ಸಂದಣಿಸಿ ಪ್ರತಿ ಚಿತ್ರದಲ್ಲಿ ಪರಮಟ್ಟನವನ್ನು ತೋರಿ ತೋರದಲ್ಲಿ ಪದರಂತೆ. ಮನದ ಕಾಂಡದೊಳಗಿನ ಜೀವನ ತರುವಿನೊಳ ಹೊರಗಿತ್ತು ಕಾಣಿಸಿದ ವಿಶೇಷನು ಸಕಲ ಕರ್ಮವ ಮಾಡ್ಬನವರಂತೆ. ಪಾದಪಗಳಿಗೆ ಸರಿದವು ತೋರು ಗೊಂಬೆಗಳುಬ್ಬಿ ಪುಷ್ಪ ಸ್ವಾದು ಫಲವೀ ಮಂದದಲ್ಲಿ ಸರ್ವೇಶ್ವರನು ಜನರ ಆರಾಧನೆಯ ಕೈಗೊಂಡು ಬ್ರಹ್ಮ ಭವಾದಿಗಳ ನಾಮದಲ್ಲಿ ಫಲವಿತ್ತಾದರಿಸುವರು ತನ್ನ ಮಹಿಮೆಯ ತೋರಗೊಳ ಜಗಕ್ಕೆ. ಶ್ರುತಿಗಳಿಗೆ ಗೋಚರಿಸದ ಪ್ರತಿಮ ಜಾನಂದಾತ್ಮನಚ್ಚುತ ವಿವಿಧ ವಿಶ್ವಾಧಾರ ವಿದ್ಯಾ ದೀಶ ವಿಧಿಜನಕ. ಪ್ರತಿ ದಿವಸ ಚೇತನರೊಳಗೆ ಕಾತುರ ಪುರುಷನಂದರಲ್ಲಿ ಸಂಚರಿಸುತ್ತಲೇ ಮತ್ತನಂದನಿ ಮತ್ಯರೊಳ ಹೊರಗೆತ್ತ ನೋಡಲು ಸುತ್ತ ಟಿಪ್ಪನ್ ಅತ್ಯಧಿಕ ಸಂತೃಪ್ತ ಜಗದ್ವ್ಯಾಪ್ತ ಪರಮಾತ್ಮ. ಹರಿಹರಿಮಣಿ ವಿದ್ರುಮದ ಸಚ್ಚವಿಗಳಂದರಿರಾಗಿಸುತ್ತ ಮಾನವ ನಿರಂತರ ದೇವ ಮಾನವ ದಾನವರುಳಿತ್ತು. ತ್ರಿವಿಧ ಗುಣ ಕರ್ಮ ಸ್ವಭಾವವ ಪವನ ಮುಖ ದೇವಾಂತರಾತ್ಮ ದಿವಸ ದಿವಸ ದಿವ್ಯಕ್ತಿ ಮಾಡುತ್ತ ಅವರೊಳಿದ್ದುಳಿಪ. ಅಣುಮಹತ್ತಿನೊಳಿಪ್ಪಗನ ಪರಮಾಣುವಿನೊಳಗಿಸುವ ಸೂಕ್ಷ್ಮವ ಮುಡಿಗಿಸುವ ತೇಲಿಸುವ ಸ್ಥೂಲಗಳಿವನ ಮಾಯವಿದು. ತನುಜ ರಾಕ್ಷಸರೆಲ್ಲರಿವನೊಳು ಮುನಿದು ಮಾಡುವುದೇನು ಲೋಕ ಹೊರಟೆಗಳು ಧಾನ್ಯಗಳ ಹಣಿವಂತದಲ್ಲಿ ಸಂಭರಿಪ. ದೇವ ಮಾನವ ದಾನವರು ಎಂದೀ ವಿಧದಲ ಆವಾಗಲಿಪ್ಪರು ಮೂವರೊಳಗೆ ಬಗಿಲ್ಲ ಸ್ನೇಹೋ ದಾಸಿನ ದ್ವೇಷ. ಜೀವರಾನುಸಾರದಲ್ಲಿವ ಸುಖ ಸಂಸಾರ ದುಃಖ ಆವುಳದವರಿಗೊಳಿಸುವ ನಿರ್ಗತಾಶನ. ಎಲ್ಲಿ ಕೇಳಿದರಲ್ಲಿ ನೋಡಿದರಲ್ಲಿ ಬೇಡಿದರಲ್ಲಿ ನೀಡಿದರಲ್ಲಿ ಓಡಿದರಲ್ಲಿ ಆಡಿದರಲ್ಲಿ ಇರುವಿದನು. ಬಲ್ಲಿದಲಿ ಗತಿ ಬಲ್ಲಿದನು ಸರಿ ಇಲ್ಲ ಇವಾಗ ಬಲ್ಲಿ ನೋಡಲು ಕುಲ್ಲ ಮಾನವರೊಲ್ಲ ಪ್ರತಿಮಲ್ಲ ಜಗತ್ತೆಲ್ಲ. ಸಪ್ತಲೋಹವು ನೋಡ್ಪ ಜನರಿಗೆ ಸಪ್ತ ಚಿಪ್ಪನ ತೆರದಿ ತೋರ್ಪದು ದುಃಖ ಭಾವಕ ಲೋಹ ಕಾಂಬುದು ಪೂರ್ವದೋಪಾದಿ. ಸಪ್ತವಾಹನ ನಿಖಿಲ ಜನರೊಳು ವ್ಯಾಪ್ತನಾದುದರಿಂದ ಸರ್ವರು ಆಪ್ತರಾಗಿ ಹರೆಲ್ಲ ಕಾಲಗಿರಿದವರೈಗೊಂಡು ಮಾರಿದನು ಪಳೆಗರೆಯ ಬೆಳೆದಿಗ ಪೂರು ಮಂಗಳ ಚಿತ್ರ ಫಲರಸ ಬೇರೆ ಬೇರೆ ಪಂತೆ ವಿವಿಧ ಜೀವರೊಳಗಿದ್ದು ಆರಮಣವರ ಯೋಗ್ಯತೆ ಮೀರದರೆ ಗುಣಕರ್ಮಗಳ ಅನುಸಾರ ನಡೆಸುವ ದೇವನಿಗೆ ವೈಷಮ್ಯವೆಲ್ಲಿರುವುದು. ವಾರಿಜಾಪ್ತನ ಕಿರಣ ಮಣಿಗಳ ಸೇರಿ ತತ್ಪರ್ಣಗಳ ನುಡಿಗಾರ ಕೈಸದೆ ನೋಡ್ಪರಿಗೆ ಕಂಗೊಳಿಸುವಂತದಲ್ಲಿ ಆರಮಣ ಲೋಕತ್ರಯ ದುಡಿಯ ಮೂರು ವಿಧ ಜೀವರೊಳಗಿದ್ದು
ಜಲವನಪಹರಿಸುವಗಳಿಗೆ ಬಟ್ಟಲನು ಬಿರುದ ಜಂಟೆ ಕೈ ಪಿಡಿದೆಳೆದು ಹೊಡೆವಂತದಲ್ಲಿ ಸಂತತ ಕರ್ತೃತಾನಾಗಿ ಪುಣ್ಯ ಪಾಪದ ಫಲಗಳನ್ನು ದೇವಾಸುರ ಗಣಗಳು ವಿಭಾಗವ ಮಾಡಿ ಉಣಿಸುತ್ತ ಸಾಕ್ಷಿಯಾಗಿಪ್ಪ ತುಂಬಿಕೊಂಡಿನ ಸರ್ವರೊಳು ಸಂಬಂಧವಾಗದೆ ಸಕಲ ಕರ್ಮವರಂತದಲ್ಲಿ ತಾ ಮಾಡಿ ಮಾಡಿಸಿ ತತ್ಫಲಗಳುಣದೆ ಕುಂದದನು ಮಹತ್ಯನಿ ಪ್ರಕಟ ಮಂದಿರದಿ ಸರ್ವತ್ರ ತುಂಬಿದ ಆಂಧಳದ ತೆಳಗಂತೆ ಇರುತ್ತಿಪ್ಪಟು ರಮಣ ಆದ ಕಬ್ಬಿಣ ಹಿಡಿದು ಬಡಿಯಲು ವೇದನೆಯು ಲೋಕಗಳಿಯಲ್ಲದೆ ಆರುವೇನೈ ಅಣಲ ಕಾವ್ಯತೆ ಏನು ಮಾಡಿದರು ಆದಿದೇವನು ಸರ್ವ ಜೀವರ ಕಾದುಕೊಂಡಿರ ನೊಳಹೊರಗೆ ದುಃಖಾದಿಗಳು ಸಂಬಂಧವಾಗುವವೇನು ಚಿನ್ಮಯಗೆ ಮಲದ ಮನೆಗಳ ಮಾಡಿ ಮಕ್ಕಳು ಕೆಲವ ಕಾಲದಲಾಡಿ ಮೋದದೆ ಸುಳಿಯು ಬೆಳೆಸುವ ತೆರೆದಿದ ಕುಮೇ ರಮಣ ಲೋಕಗಳ ಹಲವು ಬಗೆಯಲ್ಲಿ ನಿರ್ಮಿಸುವ ನಿಶ್ಚಲನು ತಾನಾಗಿದ್ದು ಸಲಹು ವೇಷ ಭಾಷೆಗಳಿಂದ ಜನರ ಪ್ರಮೋಷ ಕೈಸುವ ನಟ ಪುರುಷನು ದೋಷ ದೂರನು ಲೋಕಗಳು ಬಹು ರೂಪ ಮಾತಿನಲ್ಲಿ ದೋಷಿಸುವನವರವರ ಮನದ ವಿನಾಶಗಳ ಪೂರೈಸುವನು ಪೋಷಿಸುವ ಭೂತಾತ್ಮ ಪೂರ್ಣಾನಂದ ಜ್ಞಾನಮಯ ಪರಮ ಮಾನವನೋರ್ವ ಮಂತ್ರೌಷಧಗಳನ್ನು ತಾನರಿತು ಪಾವಕ ಪೂರಕಗಳ ಸಂಬಂಧವಿಲ್ಲದೆ ಲಿಪ್ಪನದರೊಳಗೆ ಮಧುಮಜಾಂಡೋದಯನು ಸರ್ವರ ಹೃದಯದೊಳಗೆ ಕಾಲಗುಣ ಕರ್ಮದ ಕಲುಷ ಸಂಬಂಧವಾಗುವರೇನು ಒಂದು ಗುಣದೊಳನಂತ ಗುಣಗಳು ಒಂದು ರೂಪದೊಳಿಗಳು ಲೋಕಗಳೊಂದು ರೂಪದಿ ಧರಿಸಿ ತದ್ಗತ ಪದಾರ್ಥದೊಳ ಹೊರಗೆ ಇತ್ತು ಬಹು ಬೆಸರಿಂದ ಕಲಿಸುತ್ತ ಪೂರ್ಣ ಜ್ಞಾನಾನಂದಮಯ ಪರಿಪರಿ ವಿಹಾರವ ಮಾಡಿ ಮಾಡಿಸುವ ಎಲ್ಲರೊಳು ತಾನಿಪ್ಪ ತನ್ನೊಳಗೆಲ್ಲರನ್ನು ಧರಿಸಿದನು ಅಪ್ರತಿಮಲ್ಲ ಮನ್ಮಥ ಜನಕ ಜಗದಾದ್ಯಂತ್ಯ ಮಧ್ಯಗಳ ಬಲ್ಲ ಬಹು ಗುಣ ಭರಿತ ದಾನವದಲ್ಲಣ ಜಗನ್ನಾಥ ಬಿಟ್ಟ ಸೊಲ್ಲಲಾಳಿಸಿ ಸ್ತಂಭದಿಂದಲಿ ಬಂದ ಬಹುತರಿಗೆ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಬೇಡುವೆ ಪರಮ ಭಗವದ್ ಭಕ್ತರಿದನಾದರಲಿ ಕೇಳುವುದು ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಬೇಡುವೆ ಪರಮ ಭಗವದ್ ಭಕ್ತರಿದನಾದರಲಿ ಕೇಳುವುದು ವನಜಾಂಡದೊಳುಳ್ಳ ಕಿರಚೇತನರು ಬುದ್ಧಿ ಚತುರವಿಧ ಭೋಜನ ಪದಾರ್ಥ ಚತುರವಿಧ ರಸರೂಪ ತಾನಾಗಿ ಮನೆಗೆ ಬಂದದನುಂಡುಣಿಸಿ ಸಂಹನನ ಉಪಚಯಕರಣ ಕಾನಂದ ನಿಮಿಷರಿಗಾತ್ಮ ಪ್ರದರ್ಶನ ಸುಖವನೀವರಿ ನೀಡದಂದದಲ್ಲಿ ಫಲಿಂಗಕ್ಕೆ ಷೋಡಶಾತ್ಮಕ ರಸ ವಿಭಾಗ ಮಾಡಿ ಷೋಡಶ ಕಲೆಗಳಿಗೆ ಉಪಚಯಗಳನ್ನು ಕೊಡುತ್ತಾ 72,000 ನಾಡಿಗತ ದೇವತೆಗಳೊಳಗಿದ್ದಾರು ತಾನಂದಾತ್ಮ ಚರಿಸುವ ಲೋಕದೊಳು ತಾನು ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಜನನಿ ಪಿತ ಭೂವಾರಿ ಡಾಂಬರ ಬೆನಿಪ ಪಂಚಾಗ್ನಿಯಲ್ಲಿ ನಾರಾಯಣನ ತ್ರಿಶತಿ ಮೂರ್ತಿಗಳ ವ್ಯಾಪಾರ ವ್ಯಾಪ್ತಿಗಳ ದಿವಸಗಳೆಂಬ ಸಮಿತಿಗಳನ್ನು ನಿರಂತರ ಹೋಮಿಸುವ ಪಾವನಿಗೆ ಪಾವನನಿಗೆ ಪರಮನ ಬೇಡು ಪರಮ ಸುಖ ಗಗನ ಪಾವಕ ಸಮಿತಿ ರವಿರ ಸಿಗಡೆ ಧೂಮವು ಅಚ್ಚಿ ಎನಿಪುದೆ ಹಗಲು ನಕ್ಷತ್ರಗಳ ಗಿಡಿಗಳು ಚಂದ್ರಮಾಂಗಾರ ನೊಳಗೆ ರೂಪಗಳ ಚಿಂತಿಸಿ ಭಕ್ತಿಯ ಮಾತುಗಳ ಮಂತ್ರವ ಮಾಡಿ ಹೋಮಿಸುವರು ಪ್ರಶ್ಚಿತರು ಪಾವಕನು ಪರ್ಜನ್ಯ ಸಮಿತಿಗೆ ಪ್ರಾವಕೀಪತಿ ಧೂಮಗಳ ಮೇಘಾವಳಿಗಳ ಶಿಕ್ಷಣ ಪ್ರವೇ ಗರ್ಜನರಿಗಿಡಿಯು ಭಾವಿಸು ರಂಗಾರ ಧರಣಿಯೆಂಬುದೇ ಅಗ್ನಿ ಸಂವತ್ಸರವೇ ಸಮಿತಿ ವಿಹಾಯ ಸಭೆ ಹೋಗಿ ಇರುಳು ರೀತಿ ಶೃಂಗಾರ ಮಾತರ ದಿಕ್ಕಲೆಯ ಗಿಡಿಯು ವರ್ಷವೆಂಬ ಹುತಿಗಳಿಂದಲೇ ಹರಿಯ ಮೆಚ್ಚಿ ಅದೇನಾಗಿಯೂ ಸರ್ವರೂಪಾತ್ಮಕನ ಚಿಂತಿಸುತ್ತ ತೆಗೆದುಕೊಂಡು ಯುಗಾದಿ ಯುಗ ಪ್ರವರ್ತಕ ನೆನೆಸಿ ಧರ್ಮ ಪ್ರಕಟನನು ತಾನಾಗಿ ಬಹುದಲ್ಲಿ ಈಗ ಸಂಪರವ ಸಂಕರುಷನ ತಿಳಿದು ಈ ಸಕಲ ದೇಹಗಳೊಳಗೆ ಪಂಚಾತ್ಮಕನ ರೂಪವನ್ನು ಮೂಡಿಕೊಂಡಾಳು ತನು ವಿಶಿಷ್ಟ ನಾರಾಯಣನ ಕಟಿಪಾದ ಸಂಕರುಷನು ಶ್ರೀ ಜಗನ್ನಾಥವಾದಿಯ ವಾಸುದೇವಾಖ್ಯ
ಅನಿಶೇಷ ನಿರುದ್ಧ ಪ್ರದ್ಯುಮ್ನನ ಎಡದಿ ಬಲಭಾಗದಲ್ಲಿ ಚಿಂತನೆಯ ಮಾಳ್ಪರಿಗುಂಟೆ ಮೈಲಿಗೆ ವಿಧಿ ನಿಷೇಧಗಳು ನಾಸಿಕ ಸದನದಲ್ಲಿ ಶ್ರೀಧರನು ಜಿಂಕೆಯೊಳೆಂಬ ಮೃದುಲ ತದ್ವೇಷದೆ ನಿರ್ವಿಕ್ರಮ ಮಧು ವಿರೋಧಿ ಲೋಚನದಿ ಕರಣದಲ್ಲಿ ಇಪ್ಪನು ವಿಷ್ಣು ನಾಮಕ ಶ್ರವಣವೆಂದೆನಿಸಿ ಮನದೊಳಿನಗೋ ಇನ್ನ ನಾರಾಯಣ ತತ್ವದಳು ಅವ್ಯಕ್ತದಳು ಕೇಶವನು ಇನಿತು ರೂಪವದೇಕದಳು ಚಿಂತನೆಯ ದೈವ ಮಹಾತ್ಮರೆಳೆಯಳು ಮನುಜರಲ್ಲವನ ಮಲರೇ ಸರಿ ಹರಿಕೃಪಾಬಲದಿ ನೆಲದೊಳಿಪ್ಪನು ಕೃಷ್ಣ ರೂಪದ ಜಲದೊಳಿಪ್ಪನು ಹರಿಯೇ ಶಿಖಿಯೊಳಗೆಪ್ಪನು ಪರಶುರಾಮ ಎಲ್ಲರೊಳಿಪ್ಪ ಜನಾರ್ದನನ ಪಾದೊಳಗಲಕ್ಷಿತ ಗಂಧ ನರಹರಿ ಪಳೆವ ವೃಕ್ಷಜನ ಸಗಳೊಳು ರಸ ರೂಪತಾನಾಗಿ ರೂಪ ಪುರುಷೋತ್ತಮನ ಸ್ಪರ್ಶ ಪ್ರಾಪಕನಾಗಿ ಯುದ್ಧಶಿಕೆಗಳ ಮಾಡಿಸುತ್ತ ತಿಳಿಸದೆ ಪ್ರೇಷ್ಠನಾಗಿದ್ದೆಲ್ಲರಿಗೆ ಸರ್ವೇಷ್ಟದಾಯಕ ಸಂತೈಸುವನು ಸರ್ವ ಜೀವರನು ವಾಸುದೇವನ ಯುದ್ಧ ರೂಪದಿ ವಾಸುಕರ್ಣ ಶುನಿವಿನದ ಸರ್ವಾಸು ನಿಲಯ ನಾರಾಯಣನ ಸದುವಾಸನೆಯ ದೈವಗಳು ಜೀವನ್ ಮುಕ್ತರೆನಿಸುವರು ಅನಂತ ರೂಪ ಹಿರಣ್ಯ ಗರ್ಭಾದಿಗಳು ಕಾರುಣ್ಯ ಸಾಗರ ಅನ್ನ ಕಡತಲೆ ಮಾಡಿಸಿ ಧನ್ಯರೆನಿಸಿ ಸಮಸ್ತ ವಿಜರ ಪುಣ್ಯ ಕರ್ಮವ ಸ್ವೀಕರಿಸಿ ಫಲವಿತ್ತು ಪಾಲಿಸುವ ಸಾಗರದೊಳೆಯ ನದಿಯ ಭೋಗಿವರ ಪರ್ಯಂಕ ಶಯನೊಳಿ ಗುಣತ್ರಯ ಬಂದ ಜಗವಿಗದಾಗಮಕ್ಕೆ ಋತುವಿವರ ಜ್ಞಾನಿಗಳಿಗಳ ಬಡತು ಸ್ಮರಿಸುತ್ತನು ಮೋದಿಸುತ್ತ ಹಿಗ್ಗುತ್ತ ಪರವಸತಿ ಪಾಡುವವರಿಗೆ ತನ್ನೆರವ ತೋರಿಸಿ ಭವ ವಿಮುಕ್ತರ ಮಾಡಿ ಪೋಷಿಸುವ ಮೂಲ ರೂಪನು ಮನದೊಳೆಯ ಬಾಲಬಟವಾಮನನು ನಾಸಿಕ ನಾಳದೊಳು ವದನದಲ್ಲಿ ಭಾರ್ಗವ ವಾಳಿ ಭಂಜನ ಹಸ್ತದೊಳು ಪಾದದಲ್ಲಿ ಶ್ರೀಕೃಷ್ಣ ಅನುಭವ ವಿಷಯಗಳ ಕೃಷ್ಣಾರ್ಪಣವೆಲ್ಲರೂ ಕೈಗೊಂಬ ಗುರುನಾಥನ ಮರ ಜಗನ್ನಾಥ ವಿಠಲ ವಿಶ್ವವ್ಯಾಪಕನು ಅನೇಕದಾಮೃತ ಸಾರ ಗುರುಗಳ ಕರುಣದಿಂದ ಪಣಿದು ಬೇಡುವೆ ಪರಮ ಭಗವದ್ ಭಕ್ತರಿಂದ ನಾದರದಿ ಕೇಳುವುದು ಅದರದಿ ಕೇಳುವುದು. ಮಾನವ ಜನ್ಮ ದೊಡ್ಡದು. ಮಾನವ ಜನ್ಮ ದೊಡ್ಡದು ಯಾರಿಗೆ ಎನ್ನುವ ಪ್ರಶ್ನೆ ಮಾಡಿಕೊಂಡರೆ ಆವಾಗ ನಮಗೆ ಆಲೋಚನೆ ಬರಬೇಕು ಸಾಧಕರಿಗೆ ಮಾತ್ರ. ಉಳಿದವರಿಗೆ ಇಲ್ಲ, ಇದ್ದೇವೆ, ಬದುಕಿದ್ದೇವೆ, ಮತ್ತೆ ತೆರಳುತ್ತೇವೆ, ಇಷ್ಟೇ ಆಗ್ತದೆ. ಹಾಗಾಗಿ ಮಾನವ ಜನ್ಮ ದೊಡ್ಡದು ಯಾರಿಗೆ? ಎಚ್ಚರ ಬಂದವರಿಗೆ. ಇದು ಅತ್ಯಮೂಲ್ಯವಾದಂತಹ ಜನ್ಮ. ಈ ಜನ್ಮವನ್ನು ಸಾರ್ಥಕ ಮಾಡಿಕೊಳ್ಳಬೇಕು ಎನ್ನುವ ತುಡಿತ ಬಂದವರಿಗೆ ಮಾತ್ರ ಈ ಜನ್ಮ ದೊಡ್ಡದು. ಸರಿ, ಮಾನವ ಜನ್ಮ ಬಂದಿದೆ. ಜನ್ಮ ಬಂದ ಮೇಲೆ ಇದನ್ನ ಸಾರ್ಥಕ ಮಾಡಿಕೊಳ್ಳುವ ಬಗೆ ಹೇಗೆ? ಕೃಷ್ಣ ಪರಮಾತ್ಮ ಹೇಳಿದಂತೆ ಅನನ್ಯ ಚಿಂತೆಯಂತೋ ಮಾ ವೇದನ ಪರ್ಯಪಾಸತೆ ತೇಷಾದಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮ ವಹಾಮ್ಯಹಂ ಎಂಬುದಾಗಿ ಕೃಷ್ಣ ಕೊಟ್ಟಂತ ದೊಡ್ಡ ಭರವಸೆ. ಅನನ್ಯ, ಬೇರೆ ಏನನ್ನೂ ಚಿಂತಿಸದೆ. ಇದು ಬಹಳ ಕಷ್ಟ. ಒಂದು ಊರಿನಲ್ಲಿ ಕ್ಷಾಮ, ಮಳೆಯ ಸಮಸ್ಯೆ ಎದುರಾಗಿತ್ತು. ಊರಿನವರೆಲ್ಲರೂ ಸೇರಿ ಚಿಂತನೆ ಮಾಡಿದರು, ಹಿಂದೆ ನಮ್ಮ ಊರಿನಲ್ಲಿ ಇಂತಹ ಪರಿಸ್ಥಿತಿ ಬಂದಾಗ ಇಂತಹ ಜಾಗದಲ್ಲಿ ಎಲ್ಲರೂ ಸೇರಿ ಪ್ರಾರ್ಥನೆ ಮಾಡುವಂಥದ್ದು, ಹಾಗೆ ಪ್ರಾರ್ಥನೆ ಮಾಡಿದರೆ ಮಳೆ ಆಗ್ತದೆ ಅನ್ನೋ ಅನುಭವ ನಾವು ಕೇಳಿದ್ದಿದೆ ಎಂಬುದಾಗಿ ಆಲೋಚಿಸಿ ಎಲ್ಲರೂ ಕೂಡ ಒಂದು ದಿನ ಸಮಯ ನಿಗದಿ ಮಾಡಿಕೊಂಡು ಅಲ್ಲಿ ಆ ಜಾಗದಲ್ಲಿ ಪ್ರಾರ್ಥನೆ ಮಾಡುವುದು ಎಂಬುದಾಗಿ ತೀರ್ಮಾನ ಮಾಡಿದ್ದಾರೆ. ತೀರ್ಮಾನ ಮಾಡಿ ಹೊರಟಿದ್ದಾರೆ. ಎಲ್ಲರೂ ಆ ಜಾಗಕ್ಕೆ ಹೋಗಬೇಕು, ಹೋಗಿ ಪ್ರಾರ್ಥನೆ ಮಾಡಬೇಕು. ಒಬ್ಬ ಹುಡುಗ ಮಾತ್ರ ಛತ್ರಿ ಹಿಡ್ಕೊಂಡು ಬಂದಿದ್ದ. ಅಂದರೆ ನಾವು ಮಾಡುವ ಪ್ರಾರ್ಥನೆ ಇದು ದೇವರಿಗೆ ಮುಟ್ಟುತ್ತದೆ, ಆ ದೇವರು ಅನುಗ್ರಹ ಮಾಡ್ತಾರೆ, ಮಳೆ ಬಂದೇ ಬರುತ್ತದೆ ಅನ್ನುವ ಎಚ್ಚರ ಇದ್ದಾಗ ಮಾತ್ರ ಕೊಡೆ ಕೈಯಲ್ಲಿ ಬರುತ್ತದೆ. ನಮಗೆ ಆ ವಿಚಾರದಲ್ಲಿ ವಿಶ್ವಾಸ ಇಲ್ಲ ಅಂತಾದರೆ, ಅನನ್ಯ ಅಂದರೆ ಶಾಸ್ತ್ರ ತಿಳಿಸುವಂಥದ್ದು, ಕರ್ಮವನ್ನ ಮಾಡಿ
ಕರ್ಮಣ್ಣೇ ಮಾಲಿಕಾರಸ್ತೆ, ಕರ್ಮ ಮಾಡಿ, ಮಾಡುವ ಫಲ ಇಂಥದ್ದೇ ಬೇಕೆಂಬುದಾಗಿ ಆಸೆ ಪಡಬೇಡಿ. ಅಲ್ಲ, ನಮ್ಮ ಆರೋಗ್ಯ ಸಮಸ್ಯೆ ಇದೆ, ತುಂಬ ಒದ್ದಾಡ್ತಾ ಇದ್ದೇವೆ, ಮೆಡಿಸಿನ್ ತಗೊಳ್ಬೇಕು, ತಗೊಳ್ಳೋದು ಸರಿ, ಕರ್ಮ ಹೌದು, ಇದಕ್ಕೆ ಸಮರ್ಪವಾಗಿ ಇದು ಅಷ್ಟೇ, ಫಲ ಅದು ಭಗವಂತನೇ ಕೊಡಬೇಕು. ನವಗ್ರಹ ದೋಷ ಇದೆ, ಹೋಮ ಮಾಡಿಸುವುದು ಮಾತ್ರ ಕರ್ತವ್ಯ, ಫಲ ಕೊಡಬೇಕಾದ ದೇವರದ್ದು. ಹಾಗಾಗಿ ನನ್ನದೇ ಅಧಿಕಾರ ಇಲ್ಲ, ಇದೇ ಬೇಕು ಸ್ವಾಮಿ, ಅಧಿಕಾರ ಇಲ್ಲ. ಒಬ್ಬ ರಾಜ ಅಲ್ಲಿ ಆ ಗುಡಿಸಿನಲ್ಲಿದ್ದ ವ್ಯಕ್ತಿ ಬಂದು ಕುದುರೆಗೆ ಸೇವೆ ಮಾಡಿದ. ರಾಜನಿಗೆ ಬಹಳ ಖುಷಿಯಾಯಿತು, ನನ್ನ ಆಯಾಸವನ್ನು ಪರಿಹಾರ ಮಾಡಿದ್ಯಾ, ನನ್ನ ಕುದುರೆ ಕೂಡ ಬೇಕಾದದ್ದು ತಿಳಿಸಿದ್ಯಾ, ನಿಮ್ಗೆ ಏನು ಬೇಕು? ಆ ವ್ಯಕ್ತಿ ಆಲೋಚನೆ ಮಾಡಿದ, ನಾನು ತುಂಬಾ ಬಡತನದಲ್ಲಿದ್ದೇನೆ, ಹಾಗಾಗಿ ನನಗೆ ಇಂತಿಂತ ಸಾಮಾನುಗಳು ಬೇಕು ಅಂತ ಕೇಳಿದರೆ ನನ್ನ ಬಡತನ ಪರಿಹಾರ ಆದೀತು ಅಂತ ಆಲೋಚನೆ ಮಾಡಿದ. ಮತ್ತೆ ಆಲೋಚನೆ ಮಾಡಿದ, ನಾನು ಮಾಡಿದ್ದು ಅತಿ ಸಣ್ಣ ಕೆಲಸ. ದಾರಿ ತಪ್ಪಿ ಬಂದಂತ ವ್ಯಕ್ತಿಗೆ ಬಾಯಾರಿಕೆ ಕೇಳಿದ್ದು, ಆಹಾರ ಕೊಟ್ಟಿದ್ದು, ಇಷ್ಟೇ ಮಾಡಿದ್ದು, ಇದಕ್ಕೆ ಅಷ್ಟು ದೊಡ್ಡ ಕೇಳಿದ್ರೆ ರಾಜ ಎಲ್ಲಾದ್ರೂ ಸಿಟ್ಟಾದ ಎಂಬುದಾಗಿ ಆಲೋಚನೆ ಮಾಡಿ, ಸ್ವಾಮಿ ನನ್ಗೆ ಏನೂ ಬೇಡ, ನೀವು ಸಂತುಷ್ಟರಾದಷ್ಟೇ ಸಾಕು ಅಂತ ಕೇಳಿದ್ನಂತೆ. ರಾಜ, ನೋಡು, ನೀನು ನನ್ನ ಕುದುರೆನ ಚೆನ್ನಾಗಿ ಪಾಲನೆ ಮಾಡಿದ್ದೀಯ, ನಾಳೆಯಿಂದಲೇ ನನ್ನ ಅರಮನೆಗೆ ಬಾ, ಅಲ್ಲಿ ಕುದುರೆಯನ್ನ ನಿರ್ವಹಿಸುವ ಜವಾಬ್ದಾರಿ ನಿನ್ನದು. ಅಂದರೆ ನಾನು ಏನು ಕೇಳುವಾಗ ನಮ್ಮ ಲೆಕ್ಕಾಚಾರ 1 ಲಕ್ಷವೋ ಎಷ್ಟೋ ಇರ್ತದೆ, ಕೋಟಿ ಕೊಡುವ ಸಾಮರ್ಥ್ಯ, ಕೋಟಿ ಕೊಡುವ ಸಾಮರ್ಥ್ಯ ಇರೋ ದೇವರ ಹತ್ತಿರ ಏನನ್ನ ಕೇಳುವಂಥದ್ದು. ಹಾಗಾಗಿ ಅನನ್ಯ ಚಿಂತೆಯಂತೋ ಮಾಂ ಏ ಜನ ಪರ್ಯುಪಾಸನೆ, ಚೆನ್ನಾಗಿ ಉಪಾಸನೆ. ಸ್ವಾಮಿ ನೀನು ಕೊಟ್ಟ ದೇಹ, ನೀನೇ ಒಳಗೆ ನಿಂತು ಪ್ರೇರಣೆ ಮಾಡಿಸುತ್ತಿರುವಂಥದ್ದು. ಇದನ್ನ ಮತ್ತೆ 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 ಮೆಲುಕು ಹಾಕಿದಾಗ ಮಾತ್ರ ನಿಜವಾದ ವಾಸ್ತವ ಸತ್ಯದ ಅರಿವು ಮೂಡುತ್ತದೆ. ಇಲ್ಲ ಅಂದ್ರೆ ಖಂಡಿತವಾಗಿಯೂ ನಮಗೆ ವಯಸ್ಸಾಯಿತು, ವಯಸ್ಸಾದ ಮೇಲೆ ಎಚ್ಚರ ಬರ್ತದೆ, ಸಾಧ್ಯವೇ ಇಲ್ಲ. ಯಾಕೆ? ನನ್ನಿಷ್ಟದಂತೆ ಕೈ ಚಲಿಸ್ತಾ ಇದೆ, ನನ್ನಿಷ್ಟದಂತೆ ನಾನು ಅಂದುಕೊಂಡ ಪದಗಳನ್ನ ಮಾತಾಡ್ತಾ ಇದ್ದೇನೆ. ನನಗೆ ಇದು ಬೇಕು, ಮಾಡಿ ತಿಂದೆ, ನನಗೆ ಬೇಕನ್ಸಿದ್ದು ಎಲ್ಲವೂ ನಾನು 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 ಅಂತಾದ ಮೇಲೆ ದೇವರ ಅವಶ್ಯಕತೆ ಏನಿದೆ? ಇಲ್ಲದ ವಸ್ತುವಿನ ಬಗ್ಗೆ ಅಷ್ಟು ಪರಿಶ್ರಮ ಪಡಬೇಕಾ ಅನ್ನುವ ಆಲೋಚನೆ ಬರುತ್ತದೆ. ಆದರೆ ಅಂತರಂಗದಲ್ಲಿ ಹರಿಯ ಕಾಣದವ ದೊಡ್ಡವರು ಹೇಳಿದ ಮಾತುಗಳು ನಾನು ಅನುಭವಿಸಲಿಲ್ಲ ಅಂತಾದರೆ, ಇವೆಲ್ಲ ಸುಕೃತ ಮಾಡಿದ್ದೀರ. ಯಾವ ಹರಿಕಥಾನಂದ ಸಾರದ ಜಗನ್ನಾಥ ದಾಸರ ಚರಿತ್ರೆ ನಮಗೆಲ್ಲ ಗೊತ್ತೇ ಇದೆ. ಮಹಾಮಹಿಮರು ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಅನಿತು ಬೇಡುವೆ, ಎಲ್ಲವುಗಳು ಎಚ್ಚರಬೇಕು. ನಾನು ಏನು ಮಾಡ್ತಾ ಇದ್ದೇನೆ? ನನ್ನ ಗುರುಗಳು ಜಗನ್ನಾಥದಾಸರ ಚರಿತ್ರೆ, ಗೋಪಾಲದಾಸರ ಅನುಗ್ರಹ, ವಿಜಯದಾಸರು ಕೊಟ್ಟ ವಿಶೇಷವಾದ ಆ ಕಾರುಣ್ಯ ಎಲ್ಲವೂ ಸೇರಿ ಮಾಡುವಾಗಲೂ ಕೂಡ ಮೊದಲಿಗೆ ಸಂಚಾರಗಳು ಕಾಣುವುದಿಲ್ಲ. ಇವರು ನನ್ನನ್ನ ಇವತ್ತು ನೀವು ತುಂಬಾ ಚಂದ ಕಾಣ್ತಾ ಇದ್ದೀರ, ಮುಖ ಅರಳಿ ಬಿಡ್ತು. ಇನ್ನೊಂದು ದಿನ ಅವರೇ ನೋಡಿದ್ರು, ಏನೂ ಹೇಳಲಿಲ್ಲ, ಒಳಗೆ ಕಿಚ್ಚನಿಸ್ತು. ಅವತ್ತಷ್ಟೆಲ್ಲ ಹೊಗಳಿದ್ರು, ಇವತ್ತೇನು ಹೇಳ್ತಾ ಇಲ್ಲ. ಅಂದರೆ ಒಬ್ಬರ ಹೊಗಳಿಕೆಗೆ ಹಿಗ್ಗುವುದಾಗಲಿ, ತೆಗಳಿಕೆಗೆ ಕುಗ್ಗುವುದಾಗಲಿ ಯಾಕೆ ಬೇಕು? ನಾವು ಪಾರಾಯಣ ಮಾಡ್ತಾ ಇದ್ದು ಹರಿಕಥಾಮೃತ ಸಾರ. ಹಾಗಾಗಿ ಇದರ ಒಂದು ಅಲ್ಪ, ಅವರೇ ಸಾರ ಅಂತ ಹೇಳಿದ್ದಾರೆ, ಆ ಸಾರದಲ್ಲಿ ಸಾರವನ್ನಾದರೂ ಸಂಗ್ರಹಿಸುವ ಪ್ರಯತ್ನ ಮಾಡೋಣ. ನಮ್ಮೊಳಗೆ ಈ ಎಚ್ಚರ ತಂದುಕೊಳ್ಳೋಣ. ಹೊಗಳಿಕೆ ಆಗಲಿ ತೆಗಳಿಕೆ ಆಗಲಿ, ಶಾಸ್ತ್ರ ಹೇಳುವುದು ಈ ದೇಹದಲ್ಲಿ ನಾನು ಬಂದಿದ್ದೇನೆ, ಬಂದ ಕಾರಣ ಈ ದೇಹದಲ್ಲಿ ನನಗೆ ಈ ಹೆಸರು, ಜೀವನಿಗೆ ಈ ಹೆಸರಲ್ಲ. ಈ ಎಚ್ಚರ, ಅಲ್ಪ ಎಚ್ಚರ ಬಂದರೂ ಸಾಕು. ಈ ದೇಹದಿಂದಾಗಿ ನನಗೆ ಸಿಗುವ ಸನ್ಮಾನಕ್ಕೆ ಹಿಗ್ಗುವುದಾಗಲಿ, ಅಥವಾ ನಾನು ನಿರೀಕ್ಷೆ ಪಟ್ಟಷ್ಟು ಗೌರವ ಕೊಡಲಿಲ್ಲ ಅಂತ ಕುಗ್ಗುವುದಾಗಲಿ, ಎರಡಕ್ಕೂ ಅವಕಾಶ ಇಲ್ಲ. ಜೊತೆಗೆ ಈ ದೇಹದಿಂದ ಕಟ್ಟಿಕೊಂಡಿರೋ ಸಂಬಂಧ, ಬಾಂಧವ್ಯ, ಗೋಪಾಲದಾಸರ ಪದ ಇದೆಯಲ್ಲ, ಏಕೆ ಮಮತೆ ಕೊಟ್ಟು ಅಲ್ವಾ ಹೇಳುತ್ತೇವೆ. ನಮಗೆ ಆಲೋಚನೆ ಇದ್ದೇ ಇದೆ, ಇವತ್ತು ರಾತ್ರಿ ನಮಗೆ ಇಷ್ಟಂತೆ ಟ್ರೈನ್ ಇದೆ ಅಥವಾ ಬಸ್ ಇದೆ, ಹೋಗಬೇಕು,
ಅಲ್ಲಿ ಮನೆಯಲ್ಲಿ ಈ ವ್ಯವಸ್ಥೆ ಮಾಡಿ ಬಂದಿದ್ದೇವೆ, ಏನು ಬೇಳೆ ಹಾಕಿ ಅದು ಏನು ವೇಸ್ಟ್ ಆಗ್ತದೋ ಏನೋ, ಎಷ್ಟೆಲ್ಲ ಹೇಳಿ ಬಂದಿದ್ರು ಕೂಡ ಇನ್ನೂ ಚಿಂತೆ ಇಲ್ಲ. ಈ ದೇಹ ಕಟ್ಟಿಬಿಟ್ಟಿರೋ ಈ ವ್ಯಾಮೋಹಗಳು, ಇದರ ಬಿಡುಗಡೆ ಬೇಕು. ಹರಿಕಥಾಮೃತ ಸಾರದ ಪಾನ ನಾವು ಮಾಡುವಾಗ ಪಾರಾಯಣ ಸೇರಿದ್ದೇವೆ, ಗುಂಪಿನಲ್ಲಿ ಗೋವಿಂದ ಸಂಖ್ಯೆ ಆಯಿತು, ಈ ರೀತಿ ಆಗದೆ ನನ್ನೊಳಗೂ ಒಂದಷ್ಟು ಅಂಶ ಹಿಡಿಯಬೇಕು. ಹಿಡಿದಾಗ ಈ ಆರಂಭದ ಸಂಧಿ ಕೊನೆಯಲ್ಲಿ ಹೇಳ್ತಾರಲ್ಲ, ಪರಿಮಳವು ಸುಮನದೊಳಗೆ ಅಗ್ನಿಯ ಕಾಷ್ಟದೊಳಗೆ ಅಗ್ನಿ ಇರುವಂತೆ ಎಂಥ ಅದ್ಭುತ ದೃಷ್ಟಾಂತಗಳನ್ನು ಕೊಟ್ಟಿದ್ದಾರೆ ಜಗನ್ನಾಥ ದಾಸರು. ಹೂವಿನಲ್ಲಿ ಪರಿಮಳ ಇದೆ, ಅನುಭವಿಸಿದಾಗ ಮಾತ್ರ ಗೊತ್ತಾಗುತ್ತೆ. ಕಾಷ್ಟದಲ್ಲೂ ಬೆಂಕಿ ಇದೆ, ಘರ್ಷಣೆ ಮಾಡಬೇಕು. ಹಾಗೆ ನಮ್ಮೊಳಗೂ ದೇವರಿದ್ದಾನೆ ಸತ್ಯ, ಅರಿವಿಗೆ ಬರಲಿಲ್ಲ ಅಂತಾದರೆ ಇದು ಅಮೂಲ್ಯವಾದ ಜನ್ಮ. ಹಾಗಾಗಿ ಮಾನವ ಜನ್ಮ ದೊಡ್ಡದು, ಎಚ್ಚರ ನಮಗೆ ಬರಬೇಕು. ಯಾವುದಕ್ಕೆ ದೊಡ್ಡದು? ಸಾಧನೆಗಾಗಿ. ಇಷ್ಟೆಲ್ಲ ಲೌಕಿಕ ಸಂಪತ್ತನ್ನು ಪಡೆದೆ, ಹೀಗೆ ಸುಖವನ್ನು ಅನುಭವಿಸಿದೆ, ಇಷ್ಟ ಬಂದದ್ದು ತಿಂದು ಎಲ್ಲವೂ ಆಯಿತು, ಏನು ಪ್ರಯೋಜನ? ನಾಳೆ ದಿನ ಹೋಗುವಾಗ ನಮ್ಮ ಜೊತೆಗೆ ಬರುವಂಥದ್ದು ನಾವು ಮಾಡಿದ ಕರ್ಮಗಳು ಮಾತ್ರ. ಹಾಗಾಗಿ ಕರ್ಮದ ಎಚ್ಚರ ಬರುವುದು ಅನುಸಂಧಾನದಿಂದ. ದೋಷ ಇಲ್ಲದ ಕರ್ಮ ಆಗಬೇಕು. ಆ ದೋಷ ಇಲ್ಲದ ಕರ್ಮ ಆಗುವುದು ಶ್ರೀಹರಿ ಪ್ರೇರಣೆಯಿಂದ, ಪ್ರೀತಿಗಾಗಿ. ಮುಗಿಯಿತು. ಇಷ್ಟೇ ಉದ್ದೇಶ. ಅನನ್ಯ ಅಂತ ಹೇಳುವಾಗ ಉದ್ದೇಶ ಇಷ್ಟೇ, ನನ್ನ ಪ್ರೀತಿಯಾಗಿ ಕರ್ಮ ಮಾಡು. ಎಚ್ಚರ ಸುಲಭವಾಗಿ ಬರುವುದಿಲ್ಲ, ಸುಲಭವಾಗಿ ಖಂಡಿತ ಬರುವುದಿಲ್ಲ. ಹೇಳುವುದು ಸುಲಭ, ಕೇಳುವುದು ಸುಲಭ. ಕೇಳುತ್ತೇವೆ, ಹೌದು ಅಂದ್ಕೊಳ್ತೇವೆ, ಆಮೇಲೆ ಮತ್ತೆ ಯಥಾ ಪ್ರಕಾರ ನಮಗೆ ಇಲ್ಲ. ಪ್ರಯತ್ನ ಬೇಕು. ಪ್ರಯತ್ನ ಸ್ವಾಮಿ ನೀನು, ನಿನ್ನ ಕಾರುಣ್ಯ. ಈ ಮಾನವ ಒಬ್ಬೊಬ್ಬರು ವ್ಯಾಖ್ಯಾನಕಾರರು ಸ್ವಲ್ಪ ಹೇಳ್ತಾರೆ, 900 ಅಂತ ಹೇಳ್ತಾರೆ, 962, 980, ಹೀಗೆ ಪಾಠ ವ್ಯತ್ಯಾಸಗಳಿಂದ ಇಷ್ಟು ಪದಗಳಿದೆ ಅಂತ ಹೇಳುವಂಥದ್ದು. ಬಾನಿನಿ ಷಟ್ಪದಿಯಲ್ಲಿ ಅದು ರಾಗವಾಗಿ ಹೇಳುವಾಗ ನಾವು ಅನುಭವಿಸಿ ಹೇಳಿದರೆ ಅದರ ಆನಂದವೇ ಬೇರೆ. ಆ ದೃಷ್ಟಿಯೆಲ್ಲ ನೀವೆಲ್ಲರೂ ಜಗನ್ನಾಥ ದಾಸರ ಕೃಪೆ ನಮ್ಮ ಮೇಲೆ, ಎಲ್ಲ ಸಾಧಕ ವರ್ಗದ ಮೇಲೆ ಮಾಡಿ ದೊಡ್ಡ ಕೃಪೆ ಇದು. ಏನೋ ಕನ್ನಡದಲ್ಲಿದೆ, ಓದಿ ಬಿಡ್ತೇವೆ, ಅರ್ಥ ಆಗ್ತದೆ, ಏನೂ ಅರ್ಥ ಆಗುವುದಿಲ್ಲ. ಯಾಕೆ? ಉಪನಿಷತ್ತುಗಳ ರಹಸ್ಯ ತುಂಬಿಸಿ ಇಟ್ಟಿದ್ದಾರೆ ವ್ಯಾಖ್ಯಾನಕಾರರು. ಅದು ಒಬ್ಬೊಬ್ಬ ವ್ಯಾಖ್ಯಾನಕಾರರು ಬಿಡಿಸಿ ಬಿಡಿಸಿ ಹೇಳುವಾಗ ಇಷ್ಟು ವಿಚಾರ ಇಲ್ಲಿದೆಯಾ, ಇಷ್ಟು ವಿಚಾರ ಇಲ್ಲಿದೆಯಾ. ಭಗವಂತನ ರೂಪಗಳ ಚಿಂತನೆ ಒಂದೊಂದು ಪದಾರ್ಥಗಳಲ್ಲಿ. ದೇವರ ಸಾಲಿಗ್ರಾಮದಲ್ಲಿ 5,000 ಚಿಲ್ಲರೆ, ದೇವರ ಪಾತ್ರೆಗಳಲ್ಲಿ ಕಾಣುವುದಿಲ್ಲ. ನೋಡಿದಾಗ ದೇವರ ಪಾತ್ರೆ ಇಲ್ಲ ಸ್ವಾಮಿ, ಇನ್ನು ಇಷ್ಟು ರೂಪ ಇದೆ ಚಿಂತನೆ ಮತ್ತೆ ಮತ್ತೆ ಬೆಳಕು ಆಗಿದಾಗ ಸಹಜವಾಗಿ ಇಂದಲ್ಲ ನಾಳೆ ಅವನ ಕಾರುಣ್ಯದಿಂದ ನಿಜವಾಗಿಯೂ ಅಮೃತವನ್ನ ಪಾನ ಮಾಡುವ ಸುಖ ಅವನೇ ಕೊಡುವಂತದ್ದು. ಆ ದೃಷ್ಟಿಯಲ್ಲಿ ಎಲ್ಲರಿಗೂ ಜಗನ್ನಾಥ ದಾಸರ ವಿಶೇಷ ಅನುಗ್ರಹವನ್ನು ಪ್ರಾರ್ಥನೆ ಮಾಡುತ್ತೇವೆ. ನೀವು ರಚಿಸಿದ ಕೃತಿ ಸ್ವಾಮಿ, ಹಾಗಾಗಿ ಇದರ ಅಂತರಾಳ ಅರ್ಥ ಏನಿದೆ ಅದನ್ನ ನಮಗೆ ನೀವೇ ಅನುಗ್ರಹಿಸಬೇಕು ಅನ್ನುವ ಪ್ರಾರ್ಥನೆಯನ್ನ ಜಗನ್ನಾಥ ದಾಸರಲ್ಲಿ ಅವರ ಅಂತರ್ಯಾಮಿ ಗುರುಗಳ ಮೂಲಕ ಭಗವಂತನಲ್ಲಿ ಮಾಡುತ್ತಾ, ಈ ಯಜ್ಞದಲ್ಲಿ ಭಾಗವಹಿಸಲಿಕ್ಕೆ ಬೇರೆ ಬೇರೆ ಕಡೆಯಿಂದ ಬಂದಿದ್ದೀರಾ. ವ್ಯವಸ್ಥೆ ಸ್ವಲ್ಪ ಆ ಕಡೆ ಈ ಕಡೆ ಆಗುವಂತದ್ದೇ, ಎಲ್ಲೇ ಹೋದರೂ ಕೂಡ ಮನಸ್ಸಿಗೆ ಅದು ಮೊದಲು ಬರಬಾರದು. ನಾವು ಬಂದಿದ್ದೇವೆ ಹೀಗೆ ಇಲ್ಲ. ಈ ಒಂದು ಯಜ್ಞ ಇಷ್ಟೆಲ್ಲ ಜನ ಸಾಧಕರು ಬಂದಿದ್ದಾರೆ, ಅವರ ಜೊತೆಗೆ ನಾನು ಕೂಡ ಸೇವೆ ಮಾಡಲಿಕ್ಕೆ ಅವಕಾಶ ಅವನ ಪ್ರೇರಣೆಯಿಂದ ಬರ್ಲಿಕ್ಕೆ ಆಗ್ತಿರ್ಲಿಲ್ಲ. ಇಷ್ಟೆಲ್ಲ ಸಮಸ್ಯೆ ಇತ್ತು, ಶ್ರಾವಣ ಮಾಸ, ಅದು ಬೇರೆ ಬೇರೆ ಪೂಜೆ ಮತ್ತೊಂದೆಲ್ಲ ಇತ್ತು. ಎಲ್ಲದಕ್ಕೂ ಏನೊಂದು ಸದ್ಯದ ವ್ಯವಸ್ಥೆಯನ್ನ ಮಾಡಿ ಕರೆಸಿಕೊಂಡ ಬಂದೆ. ಇಷ್ಟೇ ನಮ್ಮದು ಶರಣಾಗತಿಯೇ ನಮ್ಮ ಉದ್ಧಾರಕ್ಕೆ ಕಾರಣ ಅಂತ ಎಚ್ಚರ ಮತ್ತೆ 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 ನಮಗೆ ದಾಸರು ಅವರ ಅಂತರ್ಯಾಮಿಯಾದ ಪ್ರಾಣದೇವರ ಅಂತರ್ಯಾಮಿಯಾದ ಹರಿ, ಪ್ರತಿಯೊಂದು ಜೀವಿಯ ಅದು ಬಿಂಬ ಹರಿ, ಪ್ರತಿಬಿಂಬ. ಹಾಗಾಗಿ ಇಂತಹ ಶ್ರೀಹರಿಯ ಅನುಗ್ರಹ ಎಲ್ಲರಿಗೂ ಆಗುವಂತಾಗಲಿ. ಶ್ರೀಕೃಷ್ಣ ಅರ್ಪಣಮಸ್ತು.
ಮುಂದಿನ ವಾರ ಸೋಮವಾರ, ಇಂದಿನ ತಾರೆ ಶುಭ ತಾರೆ. ಯಾವತ್ತು ಶುಭ ದಿವಸ ಅಂದ್ರೆ ಎಂದು ಶ್ರೀಹರಿ ಪುರಂದರ ವಿಠಲನಾದ ಶ್ರೀಹರಿಯ ಸ್ಮರಣೆ, ಅವನ ಮನನ, ಅವನ ಶ್ರವಣ, ಕಥಾ ಶ್ರವಣ ಮಾಡ್ತೇವೋ, ಅವನನ್ನು ಸ್ಮರಿಸುತ್ತೇವೋ ಅಂದೇ ಸುದಿನ. ಅಂದ್ರೆ ಅದು ಮಾಡದೇ ಇದ್ದಿರ ದುರ್ದಿನ ಅಂತ ಮತ್ತೆ ಬೇರೆ ಹೇಳೋದು ಬೇಕಾಗಿಲ್ಲ. ಪರಮಾತ್ಮನನ್ನು ಸ್ಮರಿಸಿದ ದಿವಸವೇ, ಪರಮಾತ್ಮನನ್ನು ಮನನ ಮಾಡಿದ ದಿವಸವೇ, ಅಥವಾ ಅವನ ಕಥೆಯನ್ನು ಕೇಳಿದ ದಿವಸವೇ ಸುದಿನ ಅಂತ ಪುರಂದರದಾಸರು ತೆಗೆದಿದ್ದಾರೆ. ಇದನ್ನು ಮುಂಚಿತವಾಗಿ ಪ್ರಹ್ಲಾದನು, ಬಾಲಕನಾದ ಪ್ರಹ್ಲಾದನು ತನ್ನ ಸರಿ ವಯಸ್ಕರಾದ ದೈತ್ಯ ಬಾಲಕರಿಗೂ ಇದೇ ಮಾತೇ ಹೇಳ್ತಾರೆ. ಯನ್ಮೂರ್ತಂ ಕ್ಷಣಂ ವಾಪಿ ವಾಸುದೇವೋ ನಟಿಂಚತೆ. ನಮಗೆ ಬಹಳ ಕೆಟ್ಟಾಯ್ತು, ಕೆಡಕಾಯ್ತು, ಇವತ್ತು ಬಹಳ ಏನೋ ಆಗಬಾರ್ದಾಯ್ತು ಅಂತ ಹೇಳಿಕೆಂತೀವಲ್ಲ, ಏನದು? ಆಸ್ತಿ ಕಳೆದು ಹೋದ್ರೆ, ಮತ್ತೇನೋ ಬೇಕಾದವ್ರು ಆ ಕಡೆ ಹೋದ್ರೆ, ಏನಾದ್ರು ಸ್ವಲ್ಪ ಅಲ್ಪ ಕೆಲಸಗಳು ಆಗದೆ ಹೋದ್ರೆ ಬ್ಯಾಡ್ ಡೇ, ಬಹಳ ಕೆಡಕಾಯಿತು ಅಂತೀವಿ. ಪ್ರಹ್ಲಾದನಂತಾನೆ ಅದೆಲ್ಲ ಕೆಡಕು. ಯನ್ಮೂರ್ತಂ ಕ್ಷಣಂವಾಪಿ ವಾಸುದೇವೋ ನ ಕಿಂಚತಿ. ಯಾವ ದಿನ, ಯಾವ ಮುಹೂರ್ತ, ಯಾವ ಕ್ಷಣದಲ್ಲಿ ಪರಮಾತ್ಮ ನಮ್ಮಿಂದ ಸ್ಮರಿಸಲ್ಪಡಲಿಲ್ಲವೋ, ನಮ್ಮ ಬಾಯಿಂದ ಭಗವಂತನ ನಾಮ ಉದ್ಗಾರ ತೆಗೆದಿಲ್ಲವೋ, ಅದೇ ಹಾನಿ, ಅದೇ ದೊಡ್ಡ ನಮಗೆ ಒಂದು ಅಪಖ್ಯಾತಿ, ಅದೇ ನಮಗೆ ದೊಡ್ಡ ನಷ್ಟ ಅಂತ ಹೇಳ್ತಿದ್ದಾರೆ. ಆದ್ದರಿಂದ ಪರಮಾತ್ಮನ ಸ್ಮರಣೆ, ಪರಮಾತ್ಮ ಕಥಾಶ್ರವಣೆ ದಿನನಿತ್ಯದಲ್ಲಿ ಇದ್ರೂ ಕಡಿಮೆ. ನಿನ್ನೆ ಮಾಡಿದ ಊಟ ಇವತ್ತು ಮಾಡ್ತೀವಿ, ನಾಳೆ ಮತ್ತೆ ಮಾಡ್ತೀವಿ. ತಿಂದ ಅಕ್ಕಿಯನ್ನು ಬೆಳೆಸಿದ ಅನ್ನ ಅದೇ ತಿಂತೀವಿ, ಬೇಳೆ ಅದೇ ತಿಂತೀವಿ, ಬೇಜಾರು ಬರೋದಿಲ್ಲ. ಯಾಕಂದ್ರೆ ತಿನ್ನದೇ ಹೋದ್ರೆ ಹಸಿವಾಗ್ತದೆ. ಹಾಗೆ ನಮಗೆ ಕೂಡ ನಿನ್ನೆ ಸ್ಮರಿಸಿದ ದೇವರು, ನಿನ್ನೆ ಸ್ಮರಣ ಮಾಡಿದ ಸ್ತೋತ್ರವನ್ನು ಮತ್ತು ತಿರುಗಿ ಯಾಕೆ ಮಾಡಬೇಕು ಅಂತಲ್ಲ, ತಿಂದ ಪದಾರ್ಥವನ್ನು ತಿಂದು ತಿರುಗಿ ಆಗ ಹೇಗೆ ತಿಂತೀವೋ ಅದೇ ಊಟ ಹೇಗೆ ಮಾಡ್ತೇವೋ ಅದೇ ಮಂತ್ರ, ಅದೇ ದೇವರೇ ನಮ್ಮ ಕೊನೆಯಿದ್ದಂಗ. ಅದೇ ತಿಂದ ಅನ್ನ ಜೀರ್ಣ ಹೋಗ್ತದ, ಆ ಪದಾರ್ಥ ಬರೋದಿಲ್ಲ, ಬೇರೆ ಅಂತ ಪದಾರ್ಥ ಬರ್ತದ. ಆದ್ರೆ ದೇವರು ಮಾತ್ರ ಅದೇ ಭಗವಂತನೇ, ಹಿಂದೆ ಇದ್ದ, ಇವತ್ತಿದ್ದಾರೆ, ಮುಂದೆ ಇರ್ತಾನೆ. ಅಂತ ಭಗವಂತ ನಮಗೆ ಎಲ್ಲರೂ ಕೈ ಬಿಟ್ಟು ಹೋದ್ರು ಕೂಡ, ಬಂಧು ಬಳಗ, ತಂದೆ ತಾಯಿ, ಗಂಡ ಮಕ್ಕಳು, ಹೆಂಡತಿ ಎಲ್ಲರೂ ಬಿಟ್ಟು ಹೋದ್ರು ಕೂಡ ಕೊನೆ ತನಕ ಇದ್ದು ಮೊದಲಿಂದ ಅನಾದಿಕಾಲದಿಂದ ಅನಂತ ಕಾಲದವರೆಗೂ ನಮ್ಮ ಕೈ ಹಿಡಿದು ನಮ್ಮನ್ನು ಮೇಲೆ ಹಿಡಿದು ಕರ್ಕೊಂಡ್ ಬರ್ತಕ್ಕಂಥವನು ಪರಮಾತ್ಮ ಒಬ್ಬನೇ. ಅಂತ ವ್ಯಕ್ತಿಯನ್ನು ನಾವು ಬಿಟ್ಟುಕೊಳ್ಳಬಾರದು, ಅವನನ್ನು ಪ್ರತಿನಿತ್ಯ ಸ್ಮರಿಸಬೇಕು ಅಂತ ಪ್ರಹ್ಲಾದನು ದೈತ್ಯ ಬಾಲಕರಿಗೆ ಹೇಳಿದ ಮಾತಿನಿಂದ ಇವತ್ತು ನೀವು ಮಾಡ್ತಕ್ಕಂಥ ಈ ಒಂದು ದೊಡ್ಡ ಸನ್ನಿಧಿಯಲ್ಲಿ ರಾಘವೇಂದ್ರ ಸ್ವಾಮಿಗಳ ಮಠ, ಪೂಜ್ಯ ಭೀಮನಕಟ್ಟಿ ಶ್ರೀಪಾದಂಗಳವರ ಅಧ್ಯಕ್ಷತೆಯಲ್ಲಿ ನೀವು ನಡೆಸಿದಂತ ಈ ಹರಿಕಥಾಮೃತಾಸಾರ ಪಾರಾಯಣ ಅಂತನ್ನೋದು ನಿಜವಾಗಿ ಭಗವಂತನಿಗೆ ಬಹಳ ಹಿಡಿತಿದೆ. ಪರಮಾತ್ಮನಿಗೆ ಇಚ್ಛೆ ಆದ್ರೆ ಮಾತ್ರನೇ ಕೆಲಸ ನಡೀತದ. ನಾವು ಮಾಡಬೇಕು ಅಂತ ಸಂಕಲ್ಪ ಮಾಡಿದ್ರು ನಮ್ಮಿಂದ ಆಗೋದಿಲ್ಲ. ಇದು ನಡೀತಾ ಇದೆ ಅಂದ್ರೆ ದೇವರಿಗೆ ಇಚ್ಛೆಗೆ ಬಂದದ. ಅಂತ ಇಚ್ಛೆಯಿಂದ ನೀವೆಲ್ಲರೂ ಕೂಡ ಇದಕ್ಕಾಗಿ ಇಲ್ಲಿ ಬಂದು ನಿಂತಿರಿ ಅಂದ್ರೆ ನಿಮ್ಮೊಳಗ ಅಂತ ಪ್ರೇರಕನಾದಂತ ಪರಮಾತ್ಮ ಇದ್ದು ಈ ಹರಿಕಥಾಮೃತ ಪಾರಾಯಣ ಮಾಡುತ್ತಾ ಇದ್ದಾರೆ. ಇದು ಇನ್ನ ಹೀಗೆ ನಡೆಯಬೇಕು. ಇದು ಬಹಳ ಆಶ್ಚರ್ಯ. ಎಲ್ಲಾ ಊರುಗಳಲ್ಲಿ ಕರ್ನಾಟಕ ಆ ಕಡೆ ಎಲ್ಲ ನಡೀತಾ ಇದೆ, ಆಂಧ್ರದಲ್ಲಿ ನಡೀತಾ ಇದೆ, ತಮಿಳುನಾಡಲ್ಲಿ ನಿಂತು ಹೋಗಿತ್ತು ಅನ್ಕೊಂಡೆ. ಆದ್ರೆ ನಿಂತು ಹೋಗದಂತೆ ಮತ್ತ ಮುಂದುವರೆಸಿದ್ದಾರೆ. ಯಾರಿಗೆ ದೇವರು ಬೇಕೋ ಅವರನ್ನು ಮಾತ್ರ ದೇವರು ಕರೆಯುತ್ತಿದ್ದಾನೆ ಅನ್ನೋದನ್ನ ಆ ದೃಷ್ಟಿಯಲ್ಲಿ ನೋಡಿದಾಗ ತಮಿಳುನಾಡಿನ ಈ ಚೆನ್ನೈ ನಗರದ ಅನೇಕ ಭಾವುಕರು, ಭಕ್ತರು ಎಲ್ಲರೂ ಸೇರಿದ್ದೀರಿ. ಇವತ್ತು ಸೇರಿ ದೊಡ್ಡ ಕ್ರಾಂತಿಯನ್ನೇ ಮಾಡಿದ್ದೀರಿ ಅಂದ್ರೆ ಈ ಕ್ರಾಂತಿಯಲ್ಲಿ ನಿಲ್ಲಬಾರದು, ಇದು ದೊಡ್ಡದಾಗಬೇಕು. ನಿಮ್ಮ ಚೆನ್ನೈಯೊಳಗೆ ಸಮುದ್ರ ಇದೆ, ಅದರಷ್ಟು ದೊಡ್ಡದು ಯಾವುದೂ ಇಲ್ಲ. ನಿಮ್ಮ ಪ್ರಯತ್ನವೂ ಕೂಡ, ನೀವು ಮಾಡುವಂತ ಕಾರ್ಯಕ್ರಮ ಕೂಡ ಸಮುದ್ರದಂತೆ ಆಗಬೇಕೆ ಹೊರತು ಚಿಕ್ಕ ಪುಟ್ಟದಾಗಬಾರದು. ಇನ್ನ ಹೆಚ್ಚಿನ ರೀತಿಯಿಂದ ನೀವೆಲ್ಲರೂ ಪ್ರಯತ್ನ ಮಾಡಿ. ಇವತ್ತು ಎಲ್ಲಾ ಚೆನ್ನೈಯೊಳಗಿರ್ತಕ್ಕಂತ ಸಕಲ ಭಕ್ತರು ಒಬ್ಬರು ಇಬ್ಬರು ತಂದು ಹೇಳಲಿಕ್ಕೆ ಆಗೋದಿಲ್ಲ. ಎಲ್ಲರೂ ಇದಕ್ಕೆ ಕಾರ್ಯಭೂತರಾಗಿದ್ದಾರೆ. ಮೊದಲಾಗಿ ಮುಖ್ಯವಾಗಿ ಈ ಕಾರ್ಯಕ್ರಮ ಇಲ್ಲಿ ನಡೀಬೇಕು ಅಂತ ಸಂಕಲ್ಪಿಸಿದವರು ಪರಮ ಪೂಜ್ಯ ಶ್ರೀಪಾದಂಗಳವರು. ಅವರಿಗೆ ಅನಂತ ನಮಸ್ಕಾರಗಳು. ಈ ಮಠದ ಸ್ವಾಮಿಗಳ ಹಿರಿಯ ಮುಖ್ಯಸ್ಥರಾಗಿರ್ತಕ್ಕಂಥ ಕೆ ನಗರ ಆನಂದ್ ಅವರಿಗೆ ನಾನು ವಿಶೇಷ ಧನ್ಯವಾದಗಳು ಹೇಳ್ತಾ ಇದ್ದೇನೆ.
ಯಾಕಂದ್ರೆ ಒಳ್ಳೆ ಉತ್ಸಾಹದ ಮೂರ್ತಿ ಆನಂದ ಎದುರಿಸತಕ್ಕಂಥ ಆನಂದದಿಂದ ಅದ್ಭುತ ಕೆಲಸಗಳು ಮಾಡ್ತಿದ್ದಾರೆ. ಅವರಿಗೆ ನಮ್ಮ ಅಭಿನಂದನೆಗಳು. ಕೆ ನಗರ ಆನಂದ್ ಅವರಿಗೆ, ಅಲ್ಲಿಯ ಆಡಳಿತ ಮಂಡಳಿಯವರಿಗೆ ಎಲ್ಲರಿಗೂ ಕೂಡ ಇದರಲ್ಲಿ ಇವತ್ತು ಭಾಗವಹಿಸಲಿಕ್ಕೆ ಬಹಳಷ್ಟು ಪ್ರಯತ್ನ ಪಟ್ಟಂತ ತಮಿಳುನಾಡಿನ ಅತಿ ಮುಖ್ಯಸ್ಥರಾಗಿರ್ತಕ್ಕಂಥ ವೈದಿಕ ಧಾರ್ಮಿಕ ಮಾರ್ಗದಲ್ಲಿ ತಾವು ನಡೆಯುತ್ತಾ ಎಲ್ಲರೂ ನಡೆಸತಕ್ಕಂಥ ಶ್ರೀಮತಿ ಅವರಿಗೆ, ಚೆನ್ನೈ ನಗರವಾಸಿಗಳಾಗಿರ್ತಕ್ಕಂಥ ನಮ್ಮ ನಾಮಗಿರಿ ಅವರು, ಹಾಗೆ ನಿರ್ಮಲಾ ನರಸಿಂಹನ್, ಇನ್ನು ಅನೇಕ ಮುಖ್ಯ ಗಣ್ಯಸ್ಥರು, ಮುಖ್ಯವಾಗಿ ನಮ್ಮ ಮುರಳೀಧರ ದಾಸ ಚೆನ್ನೈನಲ್ಲಿ ಬಹುಕಾಲದಿಂದ ಈ ಕಾರ್ಯಕ್ರಮ ನಡೆಸತಕ್ಕಂಥ ಮುರಳೀಧರ ದಾಸರಿಗೆ, ಇನ್ನೂ ಅನೇಕ ಕೇಂದ್ರಗಳು ನಾನು ಮಾಡ್ಲಿಕ್ಕೆ ಎದುರಿಗೆ ಬಂದಿಲ್ಲ, ಯಾರ್ಯಾರಿದ್ದಾರೆ ಅಂತ ಗೊತ್ತಾಗಲಿಲ್ಲ. ಅನೇಕ ಜನ ಗಣ್ಯರಿದ್ದಾರೆ, ಯಾರ ಹೆಸರು ಹೇಳಿಲ್ಲ ಅಂತ ತಿಳಿಯಬೇಡಿ. ನೀವೆಲ್ಲರೂ ಮೊದಲಿಂದ ಮಾಡಿರ್ತಕ್ಕಂಥವ್ರು, ನಿಮ್ಮಿಂದ ಇನ್ನ ಹೆಚ್ಚಿನ ಕಾರ್ಯಕ್ರಮ ಆಗಬೇಕು. ನಿಮಗೆ ಪ್ರತಿಫಲ ಮಾಡಿದ್ದಕ್ಕೇನು ಅಂದ್ರೆ ಶ್ರೀನಿವಾಸ ಒಲಿದಿದ್ದಾರೆ. ಅವರ ಸಂವಿಧಾನದಲ್ಲಿ ಮಾಡಬೇಕು ಅಂದ್ರೆ ನೇರವಾಗಿ ವೈಕುಂಠ ಲೋಕದಲ್ಲಿ ಹೋಗಿ ಪೂಜೆ ಮಾಡಿದ್ರೆ ಎಷ್ಟು ಪುಣ್ಯನೋ, ಶ್ರೀನಿವಾಸನ ಬೆಟ್ಟದ ಮೇಲೆ ಮಾಡಿದ ಅಷ್ಟು ಪುಣ್ಯ. ಆ ಪುಣ್ಯ ನಿಮಗೆ ಸಿಗುತ್ತಾ ಇದೆ. ಎಲ್ಲರಿಗೂ ಒಂದು ಸಾರಿ ಕೊಳ್ಳಕ್ಕಾಗಿರೋದು ಒಂದೊಂದು ಸ್ಪೆಲ್ ಪ್ರಕಾರ ಕೊಡ್ತಾ, ಒಂದೊಂದು ಕಡೆಯಿಂದ ಕೊಡ್ತಾ ಇದ್ವಿ. ಎಲ್ಲರೂ ಬನ್ನಿ, ಶ್ರೀನಿವಾಸ ದೇವರಲ್ಲಿ ಬಂದು ಹರಿಕಥಾಂತರ ಪಾರಾಯಣ ಮಾಡಿ ಅವರಿಗೆ ಹೋಗ್ತದ್ರಿ. ನಿಮ್ಮೆಲ್ಲರಿಗೂ ಸಕಲ ಶುಭಗಳಾಗ್ತವೆ. ಎಲ್ಲರಿಗೂ ಒಳ್ಳೆಯದಾಗಲಿ. ಈ ಕಾರ್ಯಕ್ರಮಕ್ಕೆ ಇವತ್ತು ಭಾಗವಹಿಸಿದಂತಹ ಪ್ರಿಯಾ ಮೋಹನ್ ಅವರು ಬಹಳ ಉತ್ಸಾಹಿಗಳಾಗಿ ಎಲ್ಲ ಕಡೆ ಅವರು ಈ ಕಾರ್ಯಕ್ರಮವನ್ನು ಲೀಡ್ ಮಾಡುತ್ತಿದ್ದಾರೆ. ಅವರಿಗೂ ನಮ್ಮ ಪರಿಮಳ ವೇಣುಗೋಪಾಲ್, ಬೆಂಗಳೂರು ಮಹಾನಗರದ ಮುಖ್ಯಸ್ಥರಾಗಿರ್ತಕ್ಕಂಥ ದಾಸಾಹಿತ್ಯ ಪ್ರಾಜೆಕ್ಟ್ ಆರಂಭಿಸಿಕೊಳ್ಳೋದು ಬೇರೆ ಏನು ಕಲಿತಿಲ್ಲ. ಕ್ಷಣಕ್ಕೂ ಅವರಿಗೆ ದಾಸಾಹಿತ್ಯ ಪ್ರಾಜೆಕ್ಟ್ ಇದ್ರೆ ಬೇರೆ ಏನು ಇದು ಇಲ್ಲ. ಅದನ್ನೇ ಅವರ ಜೀವನದಲ್ಲಿ ನಡೆಸಿಕೊಳ್ತಕ್ಕಂಥವರು ಅವರೆಲ್ಲ ಮೇಲೆ ಬಂದಿದ್ದಾರೆ. ಇನ್ನೂ ಅನೇಕ ಜನ ಗಣ್ಯರನ್ನು ಸಹಾಯ ಮಾಡಿದ ಎಲ್ಲರಿಗೂ ಕೂಡ ಅಭಿನಂದನೆಗಳು. ಎಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ, ಹರೇ ಶ್ರೀನಿವಾಸ. ಶ್ರೀಧನೊಳಗಿಟ್ಟಾದಲ್ಲಿ ಸಂಸ್ಕೃತಿಸುವವರಿಗೆ ಈ ನವಗ್ರಹವು ಆದಿದೇವರು ಸಂತತ ದಿವ್ಯಾದಿಗಳ ಪರಿಹರಿಸುವವರನ್ನು ಆದುಕೊಂಡಿಯರೆಲ್ಲರೂ ಈಶನಾಜ್ಞೆಯಲ್ಲಿ ಮೇದಿನಿಯ ಮೇಲುಳ್ಳ ಗೋಪಾದೋದಕಗಳೆಲ್ಲ ಮಲತೀರ್ಥವು ಪಾದಪಾತ್ರಿತನಾಗಲೇ ಸುಕ್ಷೇತ್ರ ಜೀವಗಣ ಶ್ರೀಧನ ಪ್ರತಿಮೆಗಳು ಅವರು ಗೋದರ ಸರ್ವ ದೇಶವು ಪುಣ್ಯ ದೇಶವು ಸರ್ವಕಾಲವು ಪರ್ವಕಾಲವು ಸರ್ವ ಜೀವದ ದಾನ ಪಾತ್ರರು ಮೂರು ಲೋಕದಳು ಸರ್ವ ಮಾತುಗಳೆಲ್ಲ ಮಂತ್ರವು ಸರ್ವ ಕೆಲಸಗಳೆಲ್ಲ ಪೂಜೆ ಸರ್ವ ವಂದನ ವಿಜ್ಞಾನವುಳ್ಳವರಿಗೆ ದೇವಕಾದ ತಟಾಕ ಬಾಪಿ ಸರೋವರಗಳ ಮಹಾನುಸ್ವರರು ಮಳೆಗಳೊಳಿಗರು ಮಕೂಪಗಳೊಳಗೆ ತುಂಬಿದರು ಸಾವಿರ ಸುರಾಣಿಗಳೊಳಗೆ 100 ಕೋಟಿಯ ಮ್ಯಾಲೆ ಶೋಭಿಪ ಈರರಿಗೆ 70,000 ನಾಳು ಕರಿಯಾಮಿ ಮಾಡುವ ಪ್ರತಿ ದಿವಸದಲ್ಲಿ ಚೋರಿಗಳು ದೇವತೆಗಳ ಶರೀರಗಳು ಸುಕ್ಷೇತ್ರ ಅವರರ್ಚನೆಯ ದೇವರಿಗೆ ಅಭಿಷೇಕವೆಂದರೆ ದೀಪ ಸುಂದರಿಯೊಳಗೆ ಬಲ್ಲವ ರಾಮಜಲದಲ್ಲಿ ನಿಂದರೆ ಯುಗಂಗಾದಿ ತೀರ್ಥಗಳು ಅವರಿಗೆ ಬಂದಲ್ಲಿಗಳು ದೇವರ ಕಿರಾತಗಳಲ್ಲಿ ಜೀವನ ನದಿಗಳೊಳಗೆ ಪರಿಬಹುವುದರಿ ಪರ್ಯಂತರದಿ ತರುವಾಯದಲ್ಲಿ ರಮಿಸುವಲ್ಲಿ ತನ್ಮಯವಾಗಿ ತೋರದರೆ ಕ್ಷೇತ್ರಗಳಾಧರಿಸುವರು ಉದರು ಭಗವದ್ರು ಸರ್ವತ್ರದಲ್ಲಿ ಚಿಂತನೆ ಮೊದಲಾದ ಕೆಲ ದಾನವರೊಳಗೆ ಬ್ರಹ್ಮ ಭವಾದಿ ದೇವರ ಕಳುನಿಯಾಮಕರಾಗಿ ಹರಿಯಾಗಿ ನದಿಯೊಳಗೆ ತನ್ನ ಸಾಹಸ ತೋರುವಳೆಂದು ಜಲಕ್ಕೆ ಕೈ ಮುಳುಗುವುದು ಹರಿ ಕೆಟ್ಟವನು ಸರ್ವೇಶ್ವರತಿಯ ಮಾಡಿ ನಾವು ನನ್ನದಿಯೊಬ್ಬ ಜಡಮತಿ ಮಾನವರು ದಿನದಿನದಿ ಮಾಡುವ ಸ್ನಾನದ ಬಗೆಯೂ ಆಚರಣೆಯ ಮೊದಲಾದ ಕರ್ಮಗಳ ರಾತ್ರಿಯೊಳಗುಳ್ಳಗೆ ತೀರ್ಥಕ್ಷೇತ್ರ ಸರಿಸಿದರೇನು ಪಾತ್ರನ ವಿಧಾನವ ಮಾಡಿ ಫಲವೇನು ಸ್ತೋತ್ರಪಡಿಸಿದರೇನು ಗಂಡ ನೀರೊಳು ಮುಳುಗಿ ದೇಹವ ದಂಡಿಸಿದ ಫಲವೇ ಕನಕ ಕಮಂಡಲೊಡನೆ ಧರಿಸಿಯಲಿ ಎಂದೆನಿಸಿ ಫಲವೇನು ವೇದಶಾಸ್ತ್ರ ಪುರಾಣ ಕಥೆಗಳ ಓದಿ ಬೆಳೆದರೆ ಸಕಲ ನಿಷೇಧ ಕರ್ಮಗಳು ಸತ್ಕರ್ಮಗಳ ಮಾಡೇನು ಏನು ಕೇಳಿದರೇನು ನೋಡಿದರೇನು ಓದಿದರೇನು ಕೇಳಿದರೇನು ಮಾಡಿದರೇನು ಮಾಡಿದರೇನು ದಿನದಲ್ಲಿ ಶ್ರೀನಿವಾಸನ ಜನ್ಮಕರ್ತ ಸದಾನದಾಗಲಿ ಬುದ್ಧಿ ವಿದ್ಯಾ ಬಲದಿ ಬೇಡಿದ ಶುದ್ಧ
ಕಾಲುವೆದಲ್ಲ ತತ್ವಸು ಪದ್ಧತಿಗಳನ್ನು ತಿಳಿದ ಮಾನವನಲ್ಲವುದರಿಂದ ಅಬದ್ಧಗಳ ನೋಡಲು ಕಪ್ಪಿನೊಳಗೆ ಅರಸವಿದಂದರೆ ಕಪ್ಪು ಬಲ್ಲದೆ ಹಾಗೆ ಒಬ್ಬನ ಮಪ್ಪಿನಲ್ಲಿ ಮೈಮರೆದವರಿಗೆ ಹರಿಸು ಚಲಿತಾಮೃತವು ಲಭ್ಯವಾಗದ ಹರಿಪದಾರ್ಥದಲ್ಲಿ ಹಕ್ಕಿನಲ್ಲಿ ರಸವನ್ನು ಭಗವರತ್ವದ ನಂಬಿ ಬದುಕಿಯ ಬಗೆಯ ನರೆಯದ ಮಾನ ಬರೆದು ಹೊರಗಿನಂತೆ ತೋರುಬೇಕು ಎಲ್ಲ ಕಾಲದಲ್ಲಿ ಅರಣ ತತ್ಪರ ಕಸೆಯುವುದು ಭೂಸುರರು ಕೇಳಲು ಅರಿವುದಾದ ಸಾರ ಗುರುಗಳ ಕರುಣದಿಂದ ಪಣಿತು ಬೇಡುವೆ ಪರಮ ಭಗವತ್ ಭಕ್ತರಿಗನಾದರಲ್ಲಿ ಕೇಳುವುದು. 11ನೇ ಸಂಧಿ ಸ್ಥಾವರ ಜಂಗಮ ಸಂಧಿ ಅಥವಾ ಧ್ಯಾನ ಪ್ರಕ್ರಿಯಾ ಸಂಧಿ. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಬೇಡುವೆ ಪರಮ ಭಗವತ್ ಭಕ್ತರಿಗನಾದರಲ್ಲಿ ಕೇಳುವುದು. ಮಾರುವೆಯ ಕಂಟಕ ಸಿಕ್ಕಿದ ಮೊದಲಾದ ಮನದಿನ ಬಾಧಿಸುವುದೇ ಕಾಲದಲ್ಲಿ ಕ್ರಿಯೆಗಳಿಗೆ ಶ್ರೀಕಪನ ಮೂರ್ತಿ ಭಗವನಿಂದ ದೀಪದಂತದೆ ನಿಗಮ ವೇದಿನ ಪೂಜಿಸುವ ಕೈಯುವುದನ ಕರುಳೊಂದು ಪುರುಷಾರ್ಥವನು ಬೇಡದಲೇ ಜಗದರ ಕೊಟ್ಟದನ್ನು ಗುರುತಿಸಿ ಮಗ ಮಾಡದೆ ಪ್ರಾಣಿ ಆತ್ಮಾದಿಗಳು ಭಗವತಿಯರಿಂದಡೆಗಳಿಗೆ ನೆನೆಯುತ್ತಿರು. ಅಸ್ವತಂತ್ರನು ಜೀವಹರಿ ಸರ್ವಸ್ವತಂತ್ರನು ನಿತ್ಯ ಸುಖಮಯ ನಿಶ್ವಬದ್ಧಾರೋಗ್ಯ ಶಕ್ತಿ ಸುಖ ದುಃಖ ನಿರ್ವಿಣ್ಣ ಸ್ವದೇಹಿ ಸನಾತ ಜೀವನ ವಿಶ್ವವ್ಯಾಪಕ ಕರ್ತೃ ಸರಸ್ವತಿ ಶಾಂತವರನ್ನು ಹರಿ ಎಂದುಕೊಂಡಾಡು. ಮತ್ತೆ ವಿಶ್ವಾದೆಂಟು ರೂಪ 9ರಿಂದಲೇ ಹೆಚ್ಚಿಸಲಿ 72 ರೂಪಗಳಿಗೆ ಒಂದೊಂದೇ ಸಹಸ್ರ ತತ್ವಜ್ಞಾನಿಗಳೊಳಗೆ ಸರ್ವೋತ್ತಮ ತಿಳಿ ಎಂದು ಬಿತ್ತರಿಸಿದ ಧರ್ಮತನಿಗೆ ಶಾಂತಿ ಪರ್ವದಲ್ಲಿ 8 ಪ್ರಕೃತಿಗಳೊಳಗೆ ವಿಶ್ವಾದೆಂಟು ರೂಪದಲ್ಲಿದ್ದು ಭಕ್ತರ ಕಂಟಕವ ಪರಿಹರಿಸುತ್ತಲೇ ಪಾಲಿಸುವ ಪ್ರತಿದಿನದಿ ನೆಂಟನಂದದಿ ಎಡಬಿಡ ವೈಕುಂಠರ ಶರಣನು ಸತ್ಯಾದಿ ರೂಪದಿ ಕರಣ ಮಾಣಿಗಳೊಳಗೆ ನೆಲೆಸಿದ್ದರದಿಗುವನು ಸ್ಥೂಲ ವಿಷಯಗಳು ನುಡಿಪ ನಿತ್ಯ ಸಂಚರಿಸಿ ಸುರುಚಿ ರುಚಿರ ಸುಗಂಧ ಶುಚಿ ಎಂದಿರುತಿಗಳು ಶಟಗಳು 12 ರೂಪದಲ್ಲಿ ಶ್ರೀ ದುರ್ಗೆಯರ ಸಹಿತ 12,000 ಸಮೀರ ಇನ್ನು ಸರ್ವತ್ರದಲ್ಲಿ ನೆನೆವರನ್ಯ ಕರ್ಮವ ಮಾಡಿದರೆ ಸರಿ ಪುಣ್ಯ ಕರ್ಮಗಳೆನಿಸುವುದು ಸಂದೇಹವಿಲ್ಲ. ಇಷ್ಟ ಭೋಗ್ಯ ಪದಾರ್ಥಗಳು ಶಿಪಿಷ್ಟ ನಾಮದಿ ಸರ್ವ ಜೀವನ ತುಷ್ಟಿಪಡಿಸುವ ದಿನ ದಿನ ಸಂತುಷ್ಟ ತಾನಾಗಿ ಕೋಷ್ಟದೊಡನೆ ಸಿದ್ಧರ ಸಭೆಯ ಪುಷ್ಟಿಯ ಇಂದ್ರಿಯಗಳು ಪ್ರೇತನಾಗಿ ಎಲ್ಲ ವಿಷಯಗಳೆಂಬ ತಿಳಿಸದ ಜ್ಞಾನ ಕರ್ಮ ಪ್ರೇರಕನು ತಾನಾಗಿ ಕ್ರಿಯೆಗಳ ತೋರುವನ ಕರ್ಮೇಂದ್ರಿಯ ಅಧಿಪರೊಳಗೆ ನೆಲೆಸಿದ್ದು ಮೂರು ಗುಣದ ದ್ರವ್ಯಗತದ ಆಕಾರ ತನ್ನ ಮೊದಲಿಗೆ ತೋರಿಕೊಳ್ಳದೆ ಜನನ ಮೋಹಿಕ ಮೋಹ ಕಲ್ಪಕರು ದ್ರವ್ಯ ನೆನೆಸುವ ಭೂತ ಮಾತೃ ಲಭ್ಯ ಏನು ಕರ್ಮೇಂದ್ರಿಯಗಳು ಭವ್ಯ ಸಕ್ರಿಯ ನೆನೆಪ ಜ್ಞಾನೇಂದ್ರಿಯಗಳೊಳಗಿದ್ದು ಸ್ತವ್ಯಕಾರಕ ನೆನೆಸಿದ ಕಮಯ ಸೇವೆ ಸೇವಕ ನೆನೆಸಿದರೆ ಅವ್ಯವಾಹನ ಅಲ್ಲಿಯೊಳಗೆ ಬಂದೆ ಮೊದಲಾದಿಂದ್ರಿಯಗಳೊಳಗಣಿದ ದೇವನು ಶುಚಿ ಎನಿಸಿಕೊಂಡು ಅನವರತ ನೆಲೆಸಿ ಶುಚಿ ಶಬ್ದೋತ್ತನೆಂದೆನಿಸಿ ತಮಿಗಳಿಗೆ ಸದಾ ಮನಶೇಖೆ ಶಾಕ್ಯರು ಅನುಭವಕ್ಕೆ ತಂಗೀರು ವಿಶೇಷ ಸುಖವ ಜೀವನಿಗೆ ಪ್ರೇರಕ ಪ್ರೇರಿಗಳು ಪ್ರೇರ್ಯ ಪ್ರೇರಕನು ತಾನಾಗಿ ಹರಿಗೆ ವೈರದಿಂದ ಪ್ರವರ್ತಿಸುವ ತನ್ನ ನಾಮರೂಪದಲ್ಲಿ ತೋರಿಕೊಳ್ಳದ ಸರ್ವರು ಭಾಗೀರಥಿ ಜನಕುಚಕ ವ್ಯಾಪಾರಗಳ ಮಾಡಿಸಿ ನೋಡಿ ನಗುತ್ತಿದ್ದಾರೆ ಎಲ್ಲರಿಗೂ ಪುಣ್ಯ ಪುಣ್ಯ ಹರ್ಷ ಹರ್ಷಲ ಭಾರ ಪಸುಕ ದುಃಖಾದಿ ಬಂಧುಗಳ ಮಗನ ಸರ್ವತ್ರದಲ್ಲಿ ನೆಲೆಯುತ್ತಿರುವ ಮಾನವಕ ತತ್ಫಲಗಳನ್ನು ಸಂಧಾನವಿಲ್ಲದೆ ಕರ್ಮಗಳ ಸ್ವೇಚ್ಛಾನುಸಾರದೆ ಮಾಡಿ ಮೋದಿಸುವಂತೆ ಪ್ರತಿದಿನವೇ ಜ್ಞಾನಪೂರ್ವಕ ವಿಧಿ ನಿಷೇಧಗಳೇನು ನೋಡದೆ ಮಾಡು ಕರ್ಮ ಪ್ರಧಾನ ಪುರುಷೇಶನಲ್ಲಿ ಭಕ್ತಿಯ ಬೇಡುಕೊಂಡ ವೃದ್ಧಿ ಜಯಾಪಜಯಗಳು ಏನು ಕೊಟ್ಟದ ಮುಂಜಿಸುತ್ತ ಲಕ್ಷ್ಮೀ ನಿವಾಸನ ಕರುಣವನೆ ಸಂಪಾದಿಸಲು ದಿನದೇ ಜ್ಞಾನ ಸುಖಮಯ ತನ್ನವರ ಪರಮಾನುರಾಗದಿ ಸಂತ ದೇಹಾನುಬಂಧಿಗಳಂತೆ ಒಳ ಹೊರಗಿದ್ದು ಕರುಣಾಳು ಆ ಪರಮ ಸಕಲೇಂದ್ರಿಯಗಳು ವ್ಯಾಪಕನು ತಾನಾಗಿ ವಿಷಯವನ್ನು ಪರಿಗ್ರಹಿಸುವನು ತಿಳಿಸದೆ ಸರ್ವ ಜೀವರುಳು ಪಾಪರಹಿತ ಪುರಾಣ ಪುರುಷ ಸಮೀಪದಲ್ಲಿ ನೆಲೆಸಿ ನಾನಾ ರೂಪಧಾರಕ ತೋರಿಕೊಳ್ಳದೆ ಕರ್ಮಗಳನ್ನು ಕೇಚರರು ಭೂಚರರು ಬಾರಿ ಶರಾಚರದೊಳಿದ್ದವರ ಕರ್ಮಗಳ ಆಚರಿಸುವನು ಘನಮಹಿಮ ಪರಮಾಲ್ಪನೋಪಾದಿ ಗೋಚರಿಸಲು ಬಹುಪ್ರಕಾರ ಯೋಚನೆಯ ಮಾಡಿ ಕೀಚಕಾರಿ ಪ್ರಿಯ ಕವಿಜನಗೇಯ ಮಹಾರಾಯ ಒಂದೇ ಗೋತ್ರ ಪ್ರವರ ಸಂಧ್ಯಾ ವಂದನೆಗಳನ್ನು ಮಾಡಿ ಪ್ರಾಂತಕ್ಕೆ ತಂದೆ ತನೆಯಲು ಬೇರೆ ತಮ್ಮೆಯ ಹೆಸರು ಕೊಂಬಂತೆ ಒಂದೇ ದೇಹ ನುಲಿರ್ಗಲಿಂದ ನಿಂದೆ ಕರ್ಮವ ಮಾಡಿ ಇಂದ್ರಿಯೇಶನ ಸರ್ವ ಜೀವನೊಳಿಸುವನು ತಿಟ್ಟಗಟ್ಟಿದ ಲೋಹ ಭಾವಕ ಸುಟ್ಟು ಬೆಂಗಡ ಮಾಡುವಂತೆ ಕರೆಕ್ಟವೇ ಗಳಿಪ್ಪದಂಡುರ ಕಡೆಗೆ ತೆಗೆವಂತೆ ವಿಠಲ ಎಂದೊಮ್ಮೆ ಜಲದಿಗಳು ಸ್ವೇಚ್ಛಾನುಸಾರದೆ ಜಲಜಲ ಪ್ರಾಣಿಗಳು ತತ್ತ ಸ್ಥಳಗಳಲ್ಲಿ ಸಂತೋಷ ಪಡುತ್ತಲೇ ಸಂಚರಿಸುವಂತೆ ಒಳಲೂರಿಗೆ ಮೈಗಳು ಮೊದಲಾದ ಹಲವು ಜೀವನಗಳನ್ನು ವರ್ತಿಸಿ
ನಿತ್ಯದಲ್ಲಿ ವಾಸುದೇವನ ಒಳ ಹೊರಗೆ ಅವಕಾಶದನು ತಾನಾಗಿ ಬಿಂಬ ಪ್ರಕಾಶಿಸುವ ತದ್ರೂಪದ ನಾಮದಲ್ಲಿ ಸರ್ವತ್ರ ಮೋಕ್ಷಾನ್ವೇಷಿಗಳು ಉತ್ತಮ ಜೀವನ ಮುಕ್ತನ ಯೋಗ್ಯ ವಸ್ತುಗಳೊಳಗೆ ಯೋಗ್ಯ ಅಯೋಗ್ಯ ರಸಗಳನ್ನರಿತು ಯೋಗ್ಯ ಅಯೋಗ್ಯರಲ್ಲಿ ನಡೆಸಿ ಮಹರಿಗೆ ಸಮರ್ಪಿಸಲಿದೆ. ಭಾಗ್ಯ ವೈರಾಗ್ಯಗಳನ್ನೇ ಮಾಡಿ ಫಲಜನಪ್ರಿಗಳಲ್ಲಿ ಜನಿಸುವ ಫಲಸು ಪುಸ್ತಕ ಗಂಧರ ಸಸಿ ತುಳಸಿ ಮೊದಲಾದ ಕೆಲ ಪೂಜಾ ಸಾಧನ ಪದಾರ್ಥ ಹಲವು ನಿತ್ಯ ಪೂಜೆಗಳೆಂದು ಹೋಗಿಲ್ಲ ಸ್ತ್ರೀಕರಣ ಸರ್ವತ್ರದಲ್ಲಿ ಅವಲೋಕಿಸುವ ರೂಪ ಕ್ರಿಯ ವ್ಯತಿರೇಕ ಕ್ರಿಯದ ನಿರ್ಣಯಿಸಿ ಬಿಂಬನಲ್ಲಿ ಮರೆಯದಲೇ ಸ್ವೀಕರಿಸಿದ ಫಲದಿಂದ ನಿರಾಕರಿಸಿ ಶೋಕಗಳ ಪರಿಹರಿಸುವ ಇನಿದು ವ್ಯತಿರ ಕನ್ನೆಗಳೆಂದೆಣಿಪ ಪೂಜಾ ವಿಧಿಗಳಲ್ಲಿ ತಿಳಿದ ನಿಮಿಷೇಷನ ತೃಪ್ತಿಪಡಿಸುತ್ತಲಿರು ನಿರಂತರದೇ ಘನಮಣಿಗಳ ಕೈಗೊಂಡು ಜನ್ಮಗಳ ಸೇವಕ ಜನರಿಟ್ಟಾನಂದ ಪಡಿಸುವ ಭಕ್ತವತ್ಸಲನು ಜಲಜನಾಭನಿಗೆ 2 ಪ್ರತಿಮೆಗಳಿಳೆಯೊಳಗೆ ಜಡಚೇತನಾತ್ಮಕ ಚಲದೊಳಿರ್ಬಗೆ ಸ್ತ್ರೀ ಪುರುಷ ಭೇದದಲ್ಲಿ ಜಗದೊಳಗೆ ತಿಳಿದ ಪ್ರತಿಮೆ ಸಹಜ ಚಲಗಳೆಂದಿರ್ಬಗೆ ಪ್ರತಿ ಲಲಿತ ಪಂಚತ್ರಯಸಿಗೂ ಒಳಗವರಿತು ಭಜಿಸುತ್ತಿರೋ ವಾರಿಜಾಸನ ವಾಯುವೇಂದ್ರ ಉಮಾರಮಣ ನಾಕೇಶ ಸ್ಮರ ಸಂಕಾರಿಕ ಪ್ರಾಣಾದಿಗಳು ಪುರುಷರ ಕಲೆ ಬರದೆ ತೋರಿಕೊಳ್ಳದ ನಿರುದ್ಧ ದೋಷ ದೂರ ನಾರಾಯಣರು ಶರೀರ ಮಾನಿಗಳಾಗಿ ಭಜಿಸುವ ಸುಖವ ಕೊಡ್ತೀಯನು ಸಿರಿ ಸರಸ್ವತಿ ಭಾರತಿ ಸೌಪರಣಿ ವಾಮಣಿ ಪಾರ್ವತಿ ಮುಖ ವಿರುದಿಗರು ಸ್ತ್ರೀಯರೊಳಗಭಿಮಾನಿಗಳು ತಾವೆನಿಸಿ ಅರುಣವರ್ಣ ಶುಭಾಂಗ ಶ್ರೀ ಸಂಕರ್ಷಣ ಪ್ರತ್ಯುಂದರು ಇರುಳು ಹಗಲು ಉಪಾಸನ ಕೈಗುದನೆ ಮೋದಿಪರು ಕೃತಿ ಪ್ರತಿ ಗದಿ ತಂಗಿ ಭಾರ್ಗವ ಹುತವ ಹಾನಿಲ ಮುಖ್ಯ ದಿವಿಜರು ತುತಿಸಿಕೊಳ್ಳುವ ಅಭಿಮಾನಿಗಳು ತಾವಾಗಿ ನೆಲೆಸಿಪ್ಪ ಪ್ರತಿ ದಿವಸ ಶ್ರೀ ತುಳಸಿ ಕಂದ ಅಕ್ಷತೆ ಕುಸುಮಪರದಿ ಪಂಚಾಮೃತ ತ್ರಿಭುಜಿಪ ಭಕ್ತರಿಗೆ ಕೊಡುತ್ತೀಯರು ಪುರುಷಾರ್ಥ ರಾಗಗಳ ಅಭಿಮಾನಿಗಳೆಂಬ ಸುರರುಗಳು ಸರಜಾಚರಗಳಿಗೆ ಹಾನಿಗಳೆನಿಸಿ ಶ್ರೀ ವಾಸುದೇವರ ಪೂಜಿಸುತ್ತಿದ್ದರು ಜಗದ ಬೇಡ ಸಂಸಾರ ವಿದ್ಯಾರ್ಥಿ ಮುಕ್ತರನ್ನು ಮಾಡಿ ಭಾವ ಕ್ಷೇತ್ರಕ್ಕೆ ಹೋದರೆ ನಿನ್ನಾವ ತೀರ್ಥಲಿ ಮುಳುಗಲೇ ನಿನ್ನಾವ ಜಪದ ಹೋಮದಾನವ ಮಾಡಿ ಪಡವೇನು ಶ್ರೀವರ ಜಗನ್ನಾಥ ಬಿಡಲಿನ ಈ ವಿಧದಲ್ಲಿ ನಮಸ್ತ ಜೀವನಗಳು ಪರಿಪೂರ್ಣನೆಂದರೆ ದೇಹ ಮಾನವನು ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಬೇಡವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಸ್ವಲ್ಪ ಮುಂದೆ ಬನ್ನಿ, ಇನ್ನು ಹತ್ರ ಬನ್ನಿ, ನೀವು ಕೂಡ ಸ್ವಲ್ಪ ಮುಂದೆ ಬನ್ನಿ. ಬರ್ತಾ ಇದ್ದಾರೆ. ಪಣಿತು ಬೇಡುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಈ ಸುನಾಡಿಗಳೊಳಗೆ ಶ್ರೀ ಭೂಮಿ ಸಮೇತ ವಿಹಾರ ಗೈವ ಪರೇಶ ನಮಲ ಸುಮೂರ್ತಿಗಳ ಚಿಂತಿಸುತ್ತ ಹಿಗ್ಗುತ್ತಿರು. ಶಿರದೊಳಾರು ಸಹಸ್ರ ಚಿಂತಿಸಿ ಇರುಳು ಹಗಲ ಬಮಾನಿ ದಿವಿಜಗಳ ಋತುಪಾಸನೆ ಕೈ ವಿರಳೆಯೊಳು ಸ್ವರ್ಗವಾಸಿಗಳು. ಮೊದಲಾದ ಮರಗಳ ಸಮ್ಮತಿತ ಸರ್ವ ಪ್ರಾಣಿಗಳ ಮಹಿಮೆ ಸಂತೈಸುವ ಸಂತನ ಪರಮ ಕರುಣಾಳು. ಶರೀರದೊಳಗೆ ದಿವಸದಲ್ಲಿ ಸೂರ್ಯಗಳ ಸತ್ಕರಿಸಿದ ಪ್ರತಿಪಾಲದಲ್ಲಿ ದಂಪತಿಗಳ ಅರ್ಚನೆ ತಾಳಿಸಿರುವ ಸತ್ಯ ಸಂಶಯವೆಂದು ದೇವತೆಗಳಲ್ಲಿನ ಪ್ರತಿ ನಾಡಿಗಳು ಬಿಟ್ಟಿದ್ದು ಚತುರ್ದಶ ಲೋಕದಲ್ಲೂ ಜೀವ ಪ್ರಗತಿಗಳ ಸಂರಕ್ಷಿಸುವ ಶಾಶ್ವತನ ತತ್ವಸ್ಥಾನದಲ್ಲಿ ನೋಡುತ್ತಲೇ ನೋಡಿಬರು. ಸತ್ಯ ಸಂಕಲ್ಪ 72,34,56,000 ಪ್ರಕೃತಿಯೊಳಗೆ ಕೂಡಿ ಪರಮಸು ನಿತ್ಯ ಮಂಗಳ ಮೂರ್ತಿ ಭಕ್ತರ ತೆತ್ತಿಗನು ತಾನಾಗಿ ಸರ್ವತ್ರದಲ್ಲಿ ಸಂತೈಪ ಮನೆಯೊಳಗೆ ಸೂತ್ರದಲ್ಲಿ ಸಂತೈಶ್ವರ ತನ್ನವರ ರಾಮದ ಭಕ್ತ ಚಿಂತಾಮಣಿ ಚಿದಾನಂದೈಕ ದೇವನ ಆನ್ಮಹತ್ವದ ನಲ್ವರು ಪಾಳಿಯಲ್ಲಿ ನೆಲೆಸಿಪ್ಪ. ಸದೋಜಾಸನ ಮುಖರ ಮೂಲೇಶನಾನಂದಾದಿ ಸುಗುಣ ವಾಸನೆ ಕೈಗುತ್ತಲೆ ದೇಹಗಳೊಳಗೆ ಇರುತ್ತಿದ್ದರು. ಸೂರ್ಯಗಳು ಚಿತ್ತೈಸುವುದು ಭಾಗೀರಥ್ಯ ಮೊದಲಾದ ಕೀಟಗಳು ಈ ರಥಕ್ಕೆ 70,000 ನಾಡಿಯೊಳಗೆ ಈ ರಹಸ್ಯವನಲ್ಪ ಜನರಿಗೆ ತೋರಿ ಬೇಡದೆ ನಾಡಿನದಿಗಳು ಧೀರನನ್ನು ದಿನಮಂಚನವ ಮಾಡುತ್ತಲೇ ಸುಖಿಸುವರು. ಜಲದ ಸಂಭವವಾಗಿ ವಾಣ್ಯಾದಿಗಳು ಬರದಲ್ಲಿ ಮಂದ ಗೈರಿಗ ಬಲ್ಲೆ ರವಿಸಸಿ ಸಿಂಧುನಾಸಾದಿ ಆದಿಗಳು ನೆಲೆಕೊಂಡಿದ್ದರು ಸತತ. ಮಕ್ಕಳಿಗೆ ಇನ್ನೊಂದೇ ನಾಡಿಗೆ ಸುಖದಲ್ಲಿ ಧಾರಾಳರು ಸಿದ್ಧಿಯುಗದಲ್ಲಿ ಅದರಲ್ಲಿ ಸುಷುಮ್ನಾಮದಲ್ಲಿ ರಕ್ಕಸರನೊಳಗೂ ಕೊಡದೆಲ್ಲ ಸದಿಕ್ಕಿನೊಳಗೆ ಸಮೀರ ದೇವನು ಲೆಕ್ಕಿಸದೆ ಮತ್ತೊಬ್ಬರನ್ನು ಸಂಚರಿತ ದೇಹದಳು. ಇಂದು ನಾಡಿ ಶಾಖೆಗಳಿಗೆ ಕನವಿನೊಳಗೆ ಏಕಾತ್ಮನಿಗೆ 70,000 ನಡೆಯುವಳು. ವನಿತೆಯಿಂದೊಳೆ ಕೂಡಿ ನಾರಾಯಣ ದಿವಾರಾತ್ರಿಯೊಳಗೆ ಈ ಪರಿ ಮನಸ ಜಾಣಗಳ ಕೆಲ ಜೀವಗಳಿದ್ದು ಮೋಹಿಸುವ ಎನಗೆ ವರ್ತಿಸುವ ಹೋದ ತನ್ನ ಲೋಕದ
ಗತಲೋಚನ ವಿಲೋಕಿಸಿ ಮೋದ ಮನವಲ್ಲದೆ ನಿರಂತರದಿ ಕುಳಗಿ ಸುಖತಾಮೃತದ ಭೋಜನದ ಸುಖ ದೊರಕುವುದೇ ಲಕ್ಷ್ಮಿ ಮನೋಹರಣ ಸದ್ಗುಣವ ಕೀರ್ತಿಪ ಮುಕುಲದಲ್ಲದಲೇ ಈತನೊಡಗಿ ಹೋಗುವ ತತ್ಪ್ರೋತ ರೂಪದಿ ನಾಡಿಯು ಗುರು ತುಂಗದಲ್ಲಿ ಹರು ತನ್ನಂದರಿ ಕರೊಡಗು ಭೀತಿಗೊಳಿಸುತ್ತ ದಾನವರ ಸಂಘಾತ ನಾಮಕ ಹರಿಯ ಗುಣ ಸಂಪ್ರೀತಿಯಲ್ಲಿ ಸದುಪಾಸನೆಯ ಗೆಲ್ಲುವುದರೆ ಮೋದಿಬ್ಬರು ಜನಕ ಕೊಕ್ಕುಟ ವೇಷ ಜೀವನ ಕಳೆಯ ಗೆದ್ದು ಕಾಣಿಸಿ ಕೊಳದೆ ತತ್ತದ್ದು ನಾಮಗಳಿಂದ ಕರೆಸುತ್ತಲೇ ಜನರು ಲೇಕ್ಷಣ ವಿವಿಧ ಕರ್ಮಗಳ ನಿರಂತರ ಮಾಡಿಸಿ ತತ್ತ ಫಲಗಳನ್ನದೇ ಸಂಚರಿಸುವನು ನಿತ್ಯ ಸುಖಪೂರ್ಣ ತಿಳಿದು ಪಾಸನೆ ಕೈಯಲ್ಲಿ ಜೀವನಿ ಮಹಿಳನಂತಿರು ದುರ್ಜನ ಕಣ್ಗಳಿಗೆ ಗೋಚರದ ನಿಮಿಷ ಪಶ್ಚಿತರೊಡನೆ ಗತಿಸದೆ ಮಳೆ ಬಿಸಿಲು ವಿಶೇಷ ಅಜಯ ಕಳರನಿಂದ ನಿಂದೆ ಭಯಗಳಿಗೊಳಗದರೆ ಮದ್ದಾಮೆಯಂದರೆ ಚಲಿಸುವುದರೆಯೊಳಗೆ ಮಸ್ತ ಸರ್ವ ಪ್ರಾಣಿಗಳು ಪ್ರತಿನಿಧಿಯು ಏನೇನು ಮಾಡುವ ಕರ್ಮಗಳು ಪೂಜೆ ಎಂದರಿದು ದೇನಿಸುತ್ತ ಸತ್ತಕ್ತಿಯಲ್ಲಿ ಪವಮಾನ ಉಪದೇವಾಂತರಾತ್ಮಕ ಶ್ರೀನಿವಾಸನೆ ಕಲ್ಪಿಸುತ್ತ ಮೋದಿಸುತ್ತ ನಡೆಯುತ್ತಿರು ಲೋಕನಿಗೆ ಲೋಕಗಳು ಶುಭರಾದಿಗಳು ಏಕಮೇವಾದ್ವಿತೀಯ ಗುರುಪವಲಿಗಳಿಂದ ತಾಕರಿಸಿದೊಳಗಿದ್ದು ತಿಳಿಸದೆ ಶ್ರೀ ಕಮಲ ಭವ ಮುಖ್ಯ ಸಕಲ ಸಕಲಾರಾಧ್ಯ ಕೈಗೊಂಡ ನೆನಲಿ ಪೊರೆವ ಹಿಡಿದು ವಾಸನೆ ಬೆಳಗುತ್ತಿಯ ಸತ್ಯದ ಸಂಸಾರ ಪ್ರತಿ ದಿನಗಳಿಗೆ ಮಾಡುವುದೆಲ್ಲ ಪೂಜಿಸಿ ಹೋಗುವ ಸತ್ಯ ವಿಮಾರ್ಗದಲ್ಲಿ ಸಂಶಯ ಪಡುವ ಜನರನ್ನು ಸುನಿಶ್ಚಯ ಬಾಹ್ಯ ಕರ್ಮವ ಮಾಡಿ ಫಲವೇನು ಭೋಗ್ಯ ಭೋಕ್ತಗಳೊಡೆಯಲ್ಲ ಭೋಗ್ಯ ಭೋಕ್ತನಿಗೆ ಯೋಗ್ಯ ಅಯೋಗ್ಯನ ಸಕಲ ದೇವತಾನಗಳಿಗೆ ವಹಿಸುವನು ಭಾಗ್ಯನಿಧಿ ಭಕ್ತರಿಗೆ ಸದ್ವೈರಾಗ್ಯ ಭಕ್ತಿ ಜ್ಞಾನ ವಿವಾಯೋಗ್ಯಕ್ಕೆ ದ್ವೇಷಾದಿಗಳ ತನ್ನಲ್ಲಿ ಕೊಡುತ್ತಿಪ್ಪ ಈ ಶಬ್ದಗಳಲ್ಲಿ ಚರಾಚರಾತ್ಮಕ ಜೀವ ವಿರೋಚನಾತ್ಮಕ ವಂಚಿತವೆಂದರೆ ಸಿದ್ಧತಿನ ದಿನದಿ ಯಾಚಕರಿಗೆ ನೆನೆಸಿಕೊಂಬ ಮನೀಚಿದ ಮನಸ್ಸು ಹಂಸ ರೂಪಿಣಿ ಚೈತಕಾಂಪಯನಾಗಿ ಜನರಲ್ಲಿ ಆಶೆ ಪೂರೈಪ ಅನ್ನದಂಡ ಧನಮಯದ ನನ್ನ ಬ್ರಹ್ಮಾದಿಗಜೆ ಕನ್ನ ಕಲ್ಪಗಳಾಹನ ನಿರುದ್ಧಾದಿ ರೂಪದಲ್ಲಿ ಅನ್ಯರನ್ನ ಪೇಕ್ಷಿಸದೆ ಗುಣಕಾರುಣ್ಯ ಸಾಗರ ಸೃಷ್ಟಿಸುವನು ಹಿರಣ್ಯಗರ್ಭವನ್ನು ಎಂದು ಭಾವಿಸುವನು ಜಗತ್ರಯವ ಅಪರಿಮಿತ ಸುಖ ಗುಣಾತ್ಮಕ ವಪುಷ ವೈಕುಂಠಾದಿ ಲೋಕಾಧಿಕ ತ್ರಿಮಯ ತನ್ನವರ ನಿಷ್ಕಪಟನೆಂಪರೆವ ಲವಣ ಕುಸಿದ ಜಲವನ್ನು ಲವಣದೋಪಾದಿಗೆ ವಿವರ ಕೈಸಲು ಶಕ್ಯವಾಗುವುದೇನು ನೋಡ್ಬರಿಗೆ ವ್ಯಾಪಿ ಎನಿಸಿ ಲಕ್ಷ್ಮೀ ಲವ ಚರಾಚರದೊಳಗೆ ತುಂಬಿದ ನವಿನತನ ಸಾಕಲ್ಯವಲ್ಲವರ ಆಸುರರೊಳಗೆ ವ್ಯಾಪ್ಯನಂತೆ ಸರ್ವಜೀವರೊಳಿಂಬ ಚಿಂತೆ ಘೋರವ ಸಂತಪ್ಯ ಮಾತ್ರ ಬಡಿಸಬಹುದಿಲ್ಲ ಪ್ರಾಪ್ಯನಾಗುವರವರ ಮನಲೊಟ್ಟು ಬೊಮ್ಮನ ಭಕ್ತ ಕೇಳುವುದು ಲೆಕ್ಕಿಸದೆ ಲಕ್ಷ್ಮಿಯನ್ನು ಬೊಮ್ಮನ ಪುಕ್ಕಳಿಂದಲೇ ಪಡೆದೆ ಹೊಸ ಬೊಮ್ಮ ಕಿರಿಯರನ್ನು ಪಡೆದವರಿಂದಲೇ ವಿಚರನು ಮಕ್ಕಳಂದಲ್ಲಿ ಕೊರೆವ ಸರ್ವದ ರಕ್ಕ ಸಾಂತಕರನು ಇದ್ದುಕ್ಕ ಸುಖಮಯ ಕಾಯ್ದ ಪಾತ್ರನ ಸೂತನೆಂದಿರಿಸಿ ದೋಷಗಂಧ ವಿದೂರ ನಾನಾ ವೇಷಧಾರಿ ವಿಚಿತ್ರ ಕರ್ಮ ಮನೀಷಿ ಮಾಯಾ ರಮಣ ಮಧ್ವಾಂತಕರಣ ರೂಢ ಶೇಷಶಾಹಿ ಶರಣ್ಯ ಕೌತುಕ ಭೂಷಣ ಸುಕಂದರ ಸದ ಸಂತೋಷ ಬಲ ಸೌಂದರ್ಯ ಸಾರನ ಮಹಿಮೆಗೆ ಶಾಸನಾನಸನೆ ಅಭಿಎಂಬಿ ಸುತಿ ಪ್ರತಿಪಾದ್ಯ ನೆನೆಸುವ ಕೇಶವನ ರೂಪತ್ವಯ ಚಿತ್ತೇಗದ ಒಳಹೊರಗೆ ಬೇಸರದ ಸದ್ಭಕ್ತಿಯಿಂದ ಉಪಾಸನೆ ಕೈಗುತ್ತ ಬುಧರು ಹುತಾಶನ ಓಲಿಪ್ಪನೆಂದನವರ ತತ್ವಿಸುವರು ಸಕಲ ಸದ್ಗುಣ ಸ್ಫೂರ್ಣ ಜನ್ಮ ತೆಗೆದ ದೋಷ ವಿದೂರ ಪ್ರಕಟ ಸದ್ವ್ಯಾಪಾರಿಗದ ಸಂಸಾರಿ ಕಂಸಾರಿ ನಕುಲ ನಾನಾ ರೂಪ ನಿಯಾಮಕ ನಿಯಮ್ಯ ನಿರಾಮಿ ರವಿ ಪ್ರಕರ ಸನ್ನಿಭ ಪ್ರಭು ಸದಾ ಮಾಮುಖಾತ್ಮತರ ಚೇತನ ಅಚೇತನ ಜಗತ್ತಿನೊಳಾತನು ತಾನಾಗಿ ಲಕ್ಷ್ಮೀನಾಥ ಸುರರೊಳಿಪ್ಪ ತತ್ ರೂಪಗಳ ಧರಿಸಿ ಜಾತಿ ಕಾರಣ ತೆರದಿ ಎಲ್ಲರ ಮಾತಿನೊಳಗ ಕೆಳಗರು ತಾ ತಿಳಿಸಿಕೊಳ್ಳದಲೆ ಮಾಡಿಸಿ ನೋಡಿ ನಗುತ್ತಿಪ್ಪ ಭಯ ವಿಜ್ಞಾನದಾಯಕ ಭೂತ ಭವ್ಯ ಭವತ್ರಗಳ ರಾಧಿಕ ಕವರವಗನ ಕಮಲ ಕಾಂತ ನಿಶ್ಚಿಂತ ಮಾತರಿಶ್ವ ಪ್ರಿಯ ಪುರಾತನ ಪೂತನ ಪ್ರಾಣಾಪಹ ವಿಧಾತು ಜನಕ ವಿಪಶ್ಚಿತ ಪ್ರಿಯ ಸಲಹ ಸಲಹೆಮ್ಮ ದುಷ್ಟ ಜನ ಸಂಹಾರಿ ಸರ್ವೋತ್ಕೃಷ್ಟ ಮಗಿವನ ಸಮೀರನತು ಸಕಲೇಶದಾಯಕ ಸ್ವರತ ಸುಖಮಯ ಮಮ ಕುಲಸ್ವಾಮಿ ಕೃಷ್ಣ ಪುಷ್ಟ ಕನಿಷ್ಠ ಸೃಷ್ಟಿಯ ಜಟ್ಟ ಕರ್ತ ಕರೀಂದ್ರ ಯಥೇಷ್ಟತನ ಉನ್ನತ ಸುಕರ್ಮ ನಮಿಪೆನವರ ಪಾಕಶಾಸನ ಪೂಜೆ ಚರಣ ಪಿನಾಕಿ ಸನ್ನುತ ಮಹಿಮ ಸೀತಾ ಶೋಕನಾಸನ ಸುಲಭ ಸುಮುಖ ಸುವರ್ಣ ವರ್ಣ ನಿಭಾ ಮಾಕಳಿತ್ರ ಮನೀಷಿ ಮಧುರಿಪು ಏಕಮೇವ ದ್ವಿತೀಯರು ಪ್ರತೀಕ ದೇವಗಣಾಂತರಾತ್ಮಕ ಪಾಲಿಸುವುದೆಂಬ ಪ್ರಮೇಯೋನ್ನತ ಸ್ವರೂಪ ಸದಾ ಪ್ರಸನ್ನ ಮುಖಾಬ್ಜ ಮುಕ್ತಿ ಸುಖಪ್ರದಾಯಕ ಸುಮನಸಾರಾಧಿತ ಪದಾಂಭೋಜ ಅನ್ನ ಮಾಡಿ ಶಶಾಂಕನೊಳು ಕಾರುಣ್ಯ ಸಾಗರ ಕೇಶವನ ಪರಮಾನದೊಳು ಭಾರತೀಯ ಲಕ್ಷ್ಮಣ ನಾರಾಯಣನ ಭಕ್ಷಗಳು ಸನ್ನಗದಿರಲು ಮಾಧವನ ಶ್ರೀ ಸನ್ನದ ಶ್ರೀ ಲಕ್ಷ್ಮೀ ಮಾನ್ಯ ಗೋವಿಂದ ಜೀರ ಮಾಡಿ ಸರಸ್ವತಿ ಜಗತ್ಸಾರ ವಿಷ್ಣು ಚಿಂತಿಸುವುದು ಸರೋರುಹಾಸನ ಮಣ್ಣಿಗೆ ತೆಪ್ಪ ಮದುವೆಯಲ್ಲಿ ಚಂದ್ರ ಮರಳಿಗೆ ವಾಮನ ಗರಡ ಸ್ವಲ್ಪಗೆ ಮಾನಿಸಿ ಶ್ರೀ ಗರಡ ದೇವತೆ ಪತ್ರ ಸಾಕಕ್ಕೆ ವರ್ಣನೆ ಪವಿತ್ರಾಯ ಸೂರ್ಯ ಋಷಿ ಕವನ ಮೂರ್ತಿ ಸ್ಮರಿಸಿ ಬುದ್ಧಿಸಿರಿಯಲು ಬಂದವರೆಲ್ಲ ಕಾಲದಲ್ಲಿ ಗೌರಿ ಸರ್ವಾಂಗಸ್ಥರೆಗಳು ಶೌರಿ ದಾಮೋದರನ ತಿಳಿದು ಗೌರಿ ಮಾನಾಂಗಸ್ಥ ಸಂಕರ್ಷಣನ ತಿಳಿಯುವುದು ಸಾರಶಂಕರ ಗುಣದೊಳಗೆ ಸೂರ್ಯಕರು ಪರಮಾತ್ಮದಲ್ಲಿ ಸರ್ವತ್ರ ಮರಿಸುವ ಸಂಸ್ಕೃತಿ ಸೋಪಸ್ಕಾರದೊಳಗೆ ಪ್ರದ್ಯುಮ್ನ ನಿಪಣ ನಡೆಯಬದಿಯ
ಯಮ ಧರ್ಮ ದ್ರವ್ಯಗಳ ವಿರುದ್ಧ ಸರಸ್ವ ಶ್ರೀರಾಮನೇ ಸ್ಮರಣ ಶ್ರೀ ಪುರುಷೋತ್ತಮ ಕಲ್ಪೋರದಿ ಚಿಂತಿಸಿ ಪೂಜಿಸಲಿದ್ದು ಪರಮ ಭಕ್ತಿಯ ನಾಯಿಕರಲ್ಲಿ ಸ್ವೀಕರಿತರ ಸಮಾನು ಮೊದಲಾದವರೊಳಗೆ ತೈಲ ಪಕ್ಕ ಪದಾರ್ಥ ತೈಲಗಳ ಚಂದ್ರನಂದನ ಪಾಲಿಸುವ ಪಕ್ಷದ ಚಿಂತಿ ಸ್ಥೂಲ ಪುಷ್ಪಾಂಡ ಮಾಷದ ರಕ್ತ ಪಕ್ಷದ ರಕ್ಷದ ಲಕ್ಷ್ಮೀ ನರಸಿಂಹ ಮಾಸ ಪಕ್ಷ ಚಿಂತನೆ ಮಾಸ ಪಕ್ಷ ಚಿಂತನೆ ಫಲಮನದೊಳವರೆಗೆ ಶ್ರೀ ಜನಾರ್ದನ ಪ್ರಾಣೇಶ ದಿನದಿಂದನೆಯೂ ಬಾರಿಕೊಂಡಾದರೆ ಸುಖಿ ಸುಖಿರೋ ಏಳಗಂಟೆಗೆ ಬುಧನ ಸುಸ್ವಾದೋದಕಾರಿ ಪರಿಣಿಸಿಕೊಂಬ ಶ್ರೀಕೃಷ್ಣನ ತಿಳಿದು ಪೂಜಿಸಿದರು ನಿರಂತರಲಿ ಸಾಧು ಕರ್ಮ ಪುಷ್ಕರನ್ನು ಸುರಿವೇಗಿನ ಪದಾರ್ಥಗಳ ಶುದ್ಧಿಯ ಕೈಲು ಕೈ ಹಂಸನಾಮವನ್ನು ಕಲ್ಪಿಸಿದರಿಪ್ಪ ಸ್ವಾಮದ ಸಕಲ ಪತಿ ಎನಿಸುವ ಅಲ್ಲಿ ವಿಶ್ವನ ಬುಧಮಗನ ಸುದ್ದಿಗಳೊಳಗೆ ಭಾಗವನ ಚಿಂತಿಸುವುದು ಚಿತ್ರಿಸುವ ಸಂಸ್ಕೃತಿ ವಸಂತನ ಶುಭದೇ ಸಂತ ಸುಧಾ ಸದ್ಭಕ್ತಿ ಪೂರ್ವಕ ಪಾಪಕರ್ತೃಗಳೊಳಗೆ ಚತುರ್ಥ ಸರ್ವೋಕ ಮಾತೆ ಮಹಾಲಕ್ಷ್ಮಿಗಳ ಶೋಕ ವಿಶ್ವಂಬರಣ ತಿಳಿಯುವುದು ಎಲ್ಲ ಕಾಲದಲ್ಲಿ ಚೌಕ ಶುದ್ಧ ಸುಮಂಡಲದಿ ಭೂಸೂಕರಾಮಯೋಗರಚನೆ ಏಕದಂತ ಸನತ್ ಕುಮಾರನ ದೇವಿ ಪರ್ವದ ಶ್ರೀನಿವಾಸನ ಭೋಗ್ಯ ಬಸುವ ಕಾಣಪುರದಲ್ಲಿ ವಿಶ್ವಸೇನ ಪರಿಕಾರೂಪನಾಗಿನ ನಂದಿ ಪುರುಷಾಖ್ಯ ರಾಣಿ ಪೂಜಕ ಪೂಜನೆ ಗುರು ಪಾಲವಂತ ಸರ್ವಕಾಲಗಳಲ್ಲಿ ಸರ್ವೇಶ ನೂತನ ಸಮೀಚೀನ ಸರಸೋ ವೇದ ನೃತ್ಯ ಪದಾರ್ಥದೊಳಗೆ ಮಾತೆ ದತ್ತರಸಗಳುಳ್ಳ ಸ್ವರೂಪದಾನಾಗಿ ಪ್ರೀತಿ ಬಡಿಸಿದ ನಿತ್ಯತೆ ಜ್ಞಾತ ವಿಡಲನ ಕೂಡಿದ ಹರಿಕರಾಮದ ಸಾರ ಗುರುಗಳ ಕರುಣದಿಂದ ಪಣಿತು ಬೇಡುವೆ ಪರಮ ಭಗವತ ಭಕ್ತರಿಗೆ ನಾದರದಿ ಕೇಳುವುದು ನಕ್ಷಾ ತಾರತಮ್ಯ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಬೇಡುವೆ ಪರಮ ಭಗವತ ಭಕ್ತರಿಗೆ ನಾದರದಿ ಕೇಳುವುದು ಶ್ರೀರಮಣ ಸರ್ವೇಶ ಸರ್ವಗ ಸಾರ ಭೋಕ್ತ ಸ್ವತಂತ್ರ ದೋಷ ವಿದೂರ ಜ್ಞಾನಾನಂದ ಬಲ ಐಶ್ವರ್ಯ ಗುಣಪೂರ್ಣ ಮೂರು ಗುಣವರ್ಜಿತ ಸಗುಣ ಸಾಕಾರ ವಿಶ್ವಸ್ಥಿತಿ ಯೋಧನೆ ಕಾರಣ ಕೃಪಾ ಸಾಂದ್ರ ನಗರ ಸಲವ ಸಜ್ಜನ ನಿತ್ಯ ಮುಕ್ತರೆ ನಿರ್ವಿಕಾರ ನಿತ್ಯ ಸುಖ ಸಂಪೂರ್ಣ ನಿತ್ಯ ನಿತ್ಯ ಜಗದಾಧಾರೆ ಮುಕ್ತ ಮುಕ್ತಗಣ ವಿನತೆ ಚಿತ್ತೈಸಿ ಭಿನ್ನಪ ಶ್ರೀ ಪುರುಷೋತ್ತಮನ ಭಕ್ಷೋನಿಮ ನೃತ್ಯವಸ್ತರೆ ಕಾಯತ್ರಿ ಕರ್ಮಾಂತ ವಿಖ್ಯಾತೆ ರೋಮ ಕೋಪಗಳೊಳಗೆ ಪೃಥಕ್ ಪೃಥ ಕಾಮಹ ಪುರುಷನ ಸ್ವಮೂರ್ತಿಯ ತಾಮರಸ ಜಾಂಡಗಳ ತರ್ತಕ ವಿಶ್ವರೂಪಗಳ ಶ್ರೀಮಹಿನ ರೂಪಗಳ ಗುಣಗಳ ಸೀಮೆ ಕಾಣದೆಯೋ ಮಮ ಸ್ವಾಮಿ ಮಹಿಮೆ ಕಡಿಗೆ ಬೆರಗಾದ ಒಂದ ಜಾಂಡಗಳೊಂದು ರೂಪದೊಳೊಂದು ಅವಯಗಳೊಂದು ನಗಗಳ ಒಂದು ಗುಣಗಳ ಪಾರ ಕಾಣದೆ ಕೃತಪುಟಾಂಜಲಿ ಮಂದಶಾಸನ ಪುರಕ ಪ್ರಕಾರಂದ ಭಾಷಾತೊಲನು ಇಂದಿರಾವಲ್ಲ ಗಣಮಯ ಕಬೀರ ತರವಿದ್ದ ಬ್ರಹ್ಮ ಗುರು ಪವಮಾನ ರೀವರು ಈ ಪರಿಯರೆ ರಮಾನಿವಾಸನವೇ ಲಾವಣ್ಯಾತಿಶಯಗಳನ್ನು ಸಾಧುರಾಗಲಿ ನೋಡಿಸಿರುವ ಮಹಾನುಭಾವರ ಭಾಗ್ಯವೆಂದು ಭವಾನಿದವರಿಗ ಸಾಧ್ಯವಿರಿಸಲು ನನಗ ಪಾಡಿ ಆ ಪಿತಾಮಹ ನೂರು ಕಲ್ಪರ ಮಾಪದಿಯ ಗುಣ ಜಪಿಸಿ ಒಲಿಸಿ ಮಹಾಪರಾಕ್ರಮ ಹನುಮ ಭೀಮಾನಂದ ಮುನಿ ಗೆಲಿಸಿ ಆ ಪರಬ್ರಹ್ಮನ ಸುನಾಭಿ ಕೋಪ ಸಂಭವನ ವೆರವಾಪಯೋಧಾಸನ ಸಮೀರ ನಿಗಮಿ ನಿತ್ಯ ವಾಸುದೇವನ ಮೂರ್ತಿ ನಿತ್ಯ ಆಕಾಶುರ ನಿಕರ ತಾರತಮ್ಯಾತ್ಮಕ ಸುಪದ್ಯಗಳ ಸ್ವರಾಜನಲ್ಲಿ ರಮಾರಮಣ ಪೂರೈಸಲಿಸಿದ ಸರ್ವಕಾಲದಲ್ಲಿ ಮೂರು ಕಾಲಗಳಲ್ಲಿ ಬುದ್ಧಿಸಿ ಶರೀರ ವಾಹನ ಶುದ್ಧಿ ಮಾಡುವುದು ದೂರ ಕೈಸುವುದಕ್ಕೆ ಪಾಪ ಸಮೂಹ ಪ್ರತಿದಿನವೂ ಚೋರ ಭಯ ರಾಜಭಯ ಅವರ ನರಕ ಭಯ ಸಂಭವಿಸದಿದ್ದೆಂದು ಜಯ ಜಯತು ಜಗತ್ರಿ ಲಕ್ಷಣ ಜಯ ಜಯತು ಜಗದೇಕ ಕಾರಣ ಜಯ ಜಯತು ಜಾನಕಿಯ ಮನಲಿರ್ಗದ ಜಲಾಮರಣ ಜಯ ಜಯತು ಜಾಹ್ನವಿ ಜನಕ ಜಯ ಜಯತು ಜಯ ಕುಲಾತಕ ಭವಾಮಯಹರ ಜಗನ್ನಾಥ ವಿಠ್ಠಲ ಪಾಹಿ ಮಾಂ ಸತತ ಜಯ ಜಯತು ಜಗತ್ರಿ ಲಕ್ಷಣ ಜಯ ಜಯತು ಜಗದೇಕ ಕಾರಣ ಜಯ ಜಯತು ಜಾನಕಿಯ ಮನಲಿರ್ಗದ ಜಲಾಮರಣ ಜಯ ಜಯತು ಜಾಹ್ನವಿ ಜನಕ ಜಯ ಜಯತು ಜಯ ಕುಲಾತಕ ಭವಾಮಯಹರ ಜಗನ್ನಾಥ ವಿಠ್ಠಲ ಪಾಹಿ ಮಾಂ ಸತತ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪಣಿತು ಬೇಡುವೆ ಪರಮ ಭಗವತ್ ಭಕ್ತರಿಗನಾದರದಿ ಕೇಳುವುದು ಶ್ರೀರಮಣಿಕರ ಕಮಲ ಪೂಜಿತ ಚಾರು ಚರಣ ಸರೋಜ ಬ್ರಹ್ಮ ಸಮೀರ ವಾಣಿ ಪಣೀರ ವೀಂದ್ರ ಭವೇಂದ್ರ ಮುಖ ವಿನುತ ನೀರಜ ಭವಾಂಡೋದಯ ಸ್ಥಿತಿ ಕಾರಣನೆ ಕೈವಲ್ಯದಾಯಕ ನಾರಸಿಂಹನೆ ನಮಿಪೆ ಕರುಣಿ ಪುರೆ ಬಗೆ ಮಂಗಳವ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಹರೇ ಶ್ರೀನಿವಾಸ ಫಲಶ್ರುತಿ ಓದೋದಿಲ್ಲ ನಾವು ತಿಂಗಳಿಗೆ ಒಮ್ಮೆ ಎಲ್ಲ ಒಂದು ಕ್ಷೇತ್ರಗಳಿಗೆ ಹೋಗಿ ಸಮರ್ಪಣೆ ಮಾಡ್ತೀವಿ ಇಷ್ಟು ಕೌಂಟಿಂಗ್ಸ್ ತಗೊಂಡು ಹೋಗ್ತೀವಲ್ಲ ಸಮರ್ಪಣೆ ಮಾಡ್ತೀವಿ ಆವಾಗ ಫಲಶ್ರುತಿ ಓದ್ತೀವಿ ನೀವು ಕೂಡ ನಿಮ್ಮ ಕೌಂಟಿಂಗ್ ಎಲ್ಲ ಕೊಟ್ರೆ ಫಲಶ್ರುತಿ ಹೇಳಿ ಅಲ್ಲಿ ಸಮರ್ಪಣೆಯನ್ನ ಮಾಡಿ ಬರ್ತೀವಿ ಕೇಶವಂ ರಾಮನಾರಾಯಣಂ ಅಚ್ಯುತಂ ಕೇಶವಂ ರಾಮನಾರಾಯಣಂ ಕೃಷ್ಣ ದಾಮೋದರಂ ವಾಸುದೇವಂ ಭಜೆ
ಕೃಷ್ಣ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ಕೃಷ್ಣ ಕೃಷ್ಣ ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ ಹರೇ ಅಚ್ಯುತಾಯ ನಮಃ, ಅನಂತಾಯ ನಮಃ, ಗೋವಿಂದಾಯ ನಮಃ. ಹರೇ ಶ್ರೀನಿವಾಸ. ಹರೇ ಶ್ರೀನಿವಾಸ. ಪೂಜ್ಯ ಪರಿವಾರನಾಥ ಸ್ವಾಮಿಗಳ ಆಜ್ಞೆ ಪ್ರಕಾರ, ಅವರು ಉದ್ದೇಶದ ಪ್ರಕಾರ ನಾಳೆ ನಾವು ಕರೆಕ್ಟಾಗಿ 3 ಗಂಟೆಗೆ ಲಕ್ಷ್ಮೀ ಶೋಭನ ಎಲ್ಲರೂ ಪೂಜೆ ಮಾಡೋದಕ್ಕೆ ಎಲ್ಲರೂ ಸಿದ್ಧರಾಗಿ ರೆಡಿ ಇದ್ದಾರೆ. ನೀವೆಲ್ಲರೂ ಎಲ್ಲ ಹೊರಗಿನವ್ರು ಬಂದು ಇರೋದಾದ್ರೆ ಇರ್ರಿ, ಇಲ್ಲ ಈ ಸಂಡೇ ಬಂದವರಲ್ಲ ಖಂಡಿತ ಬಂದು ಭಾಗವಹಿಸಬೇಕು ಅಂತ ನಾವೆಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಲಕ್ಷ್ಮೀ ಶೋಭಾನ ಮಧ್ಯಾಹ್ನ 3 ಗಂಟೆ ಅಲ್ವಾ? ಇವತ್ತು ನಾವು ಸುಪ್ರಭಾತ ಬೆಳಿಗ್ಗೆ 4 ಗಂಟೆ ಎಲ್ಲರೂ ಕರೆದಿ ಶ್ರೀನಿವಾಸ ಎನ್ನ ನಡೆ ತಪ್ಪು ಕಾಯೋ ಶ್ರೀನಿವಾಸ ಬಳಿಯೋ ಬೆನ್ನಲ್ಲಿ ಶ್ರೀನಿವಾಸ ಬಳಿಯೋ ಬೆನ್ನಲ್ಲಿ ಶ್ರೀನಿವಾಸ ನಿನ್ನೊಡಲ ಹೊಯ್ಯದಿರೋ ಶ್ರೀನಿವಾಸ ನಾ ಬಡವ ಕಾಣೆನೋ ಶ್ರೀನಿವಾಸ ನಿನ್ನೊಡಲ ಹೊಯ್ಯನೋ ಶ್ರೀನಿವಾಸ ಸಂಜು ಪಿಡಿಮೆನೋ ಶ್ರೀನಿವಾಸ ನಿನ್ನೆಂದಲ ಬಡಗುಂಬೆ ಶ್ರೀನಿವಾಸ ನಾ ಸಂಜೆ ಉದಯಕ್ಕೆ ಶ್ರೀನಿವಾಸ ಕಾರಂಜಯ ಪಿಡಿಮೆ ಶ್ರೀನಿವಾಸ ಸದ್ದಿಗೆ ಕಾಮರ ಶ್ರೀನಿವಾಸ ನಾನೆತ್ತಿ ಕುಣಿವೆನೋ ಶ್ರೀನಿವಾಸ ನಿನ್ನ ರತ್ನದ ಹಾವಿಗೆ ಶ್ರೀನಿವಾಸ ನಾವೊತ್ತು ನಲಿವೆನೋ ಶ್ರೀನಿವಾಸ ಕೇಸಿನ ನಾಗರೆ ಶ್ರೀನಿವಾಸ ಹರಿದಾಸರೊಳು ಮೊಕ್ಕೆ ಶ್ರೀನಿವಾಸ ಅವರ ಭಾಷೆಯ ಕೇಳಿಗೆ ಶ್ರೀನಿವಾಸ ಆವಾಸೆಯ ಸೈನಿಸು ಶ್ರೀನಿವಾಸ ನಿನ್ನ ನಾಮ ಹೋಳಿಗೆ ಶ್ರೀನಿವಾಸ ಕಳ್ಳಕುಂದಿನ ನಾಗಿಗೆ ಶ್ರೀನಿವಾಸ ಕಡಿ ನಿನ್ನವರೊತ್ತರೆ ಶ್ರೀನಿವಾಸ ನನಗಿನ್ನುಲ ಚೇತಕ್ಕೆ ಶ್ರೀನಿವಾಸ ತಿಂಗಳವನಲ್ಲ ಶ್ರೀನಿವಾಸ ಅಕ್ಷರಗಳವನಲ್ಲ ಶ್ರೀನಿವಾಸ ರಾಜಂಗಳ ಸವಳಿಕೆ ಶ್ರೀನಿವಾಸ ಮಂಗಳ ಕಾಟುವೆ ಶ್ರೀನಿವಾಸ ನಿನ್ನವ ಶ್ರೀನಿವಾಸ ನಿನ್ನವ ಶ್ರೀನಿವಾಸ ನಾನನ್ಯವ ಹರಿಯನು ಶ್ರೀನಿವಾಸ ಅಯ್ಯ ಮನ್ನಿಸೋ ತಾಯಿ ತಂದೆ ಶ್ರೀನಿವಾಸ ಶ್ರೀನಿವಾಸ ಪ್ರಸನ್ನ ವೆಂಕಟಾನಿ ಶ್ರೀನಿವಾಸ ಪ್ರಸನ್ನ ವೆಂಕಟಾನಿ ಶ್ರೀನಿವಾಸ ಇರಲೋ ನಿನ್ನಂಬಿ ಶ್ರೀನಿವಾಸ ನಿನ್ನ ದುಡಿಸಿಕೊಳ್ಳಲೋ ಶ್ರೀನಿವಾಸ ನಿನ್ನ ದುಡಿಸಿಕೊಳ್ಳಲೋ ಶ್ರೀನಿವಾಸ ನಿನ್ನ ನಡೆ ತಪ್ಪು ಕಾಯೋ ಶ್ರೀನಿವಾಸ ನಿನ್ನ ನಡೆ ತಪ್ಪು ಕಾಯೋ ಶ್ರೀನಿವಾಸ. ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ, ಹರೇ ಶ್ರೀನಿವಾಸ. ಎಲ್ಲರೂ ನಾಳೆ ಮಧ್ಯಾಹ್ನ 3 ಗಂಟೆಗೆ ನೋಡೋಣ. ಹರೇ ಶ್ರೀನಿವಾಸ. ಬರ್ತದೆ. ನಾನು ಇಷ್ಟು ಪಾರಾಯಣ ಮಾಡ್ತಾ ಇದ್ದೇನೆ,
ನಮ್ಮಲ್ಲೇ ಬಂದ್ಬಿಡ್ತದೆ. ನಾವು ಮಾಡುವ ಸಾಧನೆ ಏನೂ ಅಲ್ಲ. ಹರಿಕಥಾಮೃತ ಸಾರ 1 ಕೋಟಿ ಸಂಕಲ್ಪ ಮಾಡಿದ್ದಾರೆ, ನಾನು ಭಾಗವಹಿಸ್ತಾ ಇದ್ದೇನೆ. ಆ ನಿಟ್ಟಿನಲ್ಲಿ ನಾನಿಷ್ಟು ಮಾಡಿದ್ದೇನೆ, ನಮ್ಮ ಗ್ರೂಪ್ನವ್ರು ಯಾರೂ ಮಾಡಿಲ್ಲ ಅಂತ ಮನಸ್ಸಿನಲ್ಲಿ ಬಂದು ಬಿಟ್ರೆ ಏನು ಪ್ರಯೋಜನ? ಬಿಂಬ ರೂಪಿ ಪರಮಾತ್ಮ ಹರಿ ಎಂಬುದಾಗಿ ಕರೆಯಲ್ಪಡುವಂಥದ್ದು. ಹಾಗಾಗಿ ಅವನ ಕಥೆ, ಅವನ ವಿಚಾರವನ್ನು, ಅದು ಅಮೃತ, ಅದರ ಸಾರವನ್ನು ಸಂಗ್ರಹಿಸಿಕೊಟ್ಟಿರುವುದು ಶ್ರೀಮದಾಚಾರ್ಯ ಸಿದ್ಧಾಂತ ತತ್ವಮಾರ್ಗ ಎಲ್ಲ ಪ್ರಮೇಯಗಳನ್ನು, ಉಪನಿಷತ್ತು, ಪುರಾಣಗಳಿಗಳು ಎಲ್ಲ ವಿಚಾರ ಸಂಗ್ರಹಿಸಿಕೊಟ್ಟದ್ದು ಜಗನ್ನಾಥ ದಾಸರು. ಅಂತಹ ಕೃತಿಯನ್ನ ಪಾರಾಯಣ ಮಾಡುವಾಗಲೂ ಕೂಡ ನಾನು ಮಾಡ್ತಾ ಇದ್ದೇನೆ ಅಂತ ಬಂದರೆ ಏನು ಪ್ರಯೋಜನ? ಅಂದ್ರೆ ಚೆನ್ನಾಗಿ ಏಕಾದಶಿಯ ಮಹಾತ್ಮೆಯನ್ನ ಕೇಳಿ ತಿಂದಂತೆ ಇರುವುದೇ ಅನುಸಂಧಾನಕ್ಕೆ. ಬಿಂಬರೂಪಿ ಪರಮಾತ್ಮನ ಕಾಣಲಿಕ್ಕೆ ಇರುವಂತಹ ಅದ್ಭುತವಾದ ಕೃತಿ ಇದು. ಹಾಗಾಗಿ ಅಂತಹ ಕೃತಿ ಅದು ಗುರುಗಳ ಕರುಣದಿಂದ. ಗುರುಗಳು ನಮ್ಮ ಜೀವನದಲ್ಲಿ ಇಂಥವರು ಜಗನ್ನಾಥದಾಸರಿಗೆ ಗೋಪಾಲದಾಸರು, ವಿಜಯದಾಸರು, ಶ್ರೀಮದಾಚಾರ್ಯರು ಎತ್ತರ. ನಮಗೂ ಕೂಡ ಇಂತಿಂತ ಗುರುಗಳಿದ್ದಾರೆ. ಇವರ ಮೂಲಕ ಈ ಒಂದು ಅಮೃತವನ್ನು ಸವಿಯುವ ದೊಡ್ಡ ಅವಕಾಶ ಒದಗಿ ಬಂದಿದೆ ಎನ್ನುವ ಎಚ್ಚರವನ್ನು ತಂದುಕೊಂಡಾಗ, ಇಲ್ಲ ಜಗನ್ನಾಥ ದಾಸರು ಹೇಳಿದ್ದಾರೆ ಅವರೇ ನನಗೂ ಗುರುಗಳು, ಇಲ್ಲ ಆ ಹಂತಕ್ಕೆ ನಾವು ತಲುಪಬೇಕಲ್ವಾ? ಜಗನ್ನಾಥ ದಾಸರ ಎತ್ತರ ಬಹಳ ದೊಡ್ಡದು. ಹಾಗಾಗಿ ನಮ್ಮ ಹಂತದಲ್ಲಿ ನಮಗೂ ಗುರುಗಳು ಹೀಗಿದ್ದಾರೆ. ಅವರ ಅಂತರ್ಯಾಮಿ, ಅವರೂ ಸ್ವತಂತ್ರರಲ್ಲ, ಅವರೊಳಗೂ ಇದ್ದು ತತ್ವಾಭಿಮಾನಿ ದೇವತೆಗಳು, ಆ ತತ್ವಾಭಿಮಾನಿ ದೇವತೆಗಳಿಗೆ ಪ್ರಾಣದೇವರ ಇಂತಿಂತ ರೂಪ, ಆ ಪ್ರಾಣದೇವರೊಳಗೂ ಭಗವಂತನ ಇಂತಿಂತ ರೂಪ. ಈ ಪ್ರೇರಣೆ ಇದ್ದು ನಡೆಯುವ ವ್ಯಾಪಾರ ಅನ್ನುವ ಎಚ್ಚರವನ್ನು ತಂದುಕೊಳ್ಳುವುದೇ ಮುಖ್ಯ ಉದ್ದೇಶ. ನಾವು ಸ್ವತಂತ್ರರಲ್ಲ. ಇದು ಮತ್ತೆ ಬಂದಾಗಲೇ ಅಹಂಕಾರಕ್ಕೆ ತಡೆ ಬರುತ್ತದೆ. ಇಲ್ಲ ಅಂದ್ರೆ ನನಗೆ ಸಮಾನರು ಯಾರೂ ಇಲ್ಲ, ನನ್ನಷ್ಟು ಚಂದ ಹೇಳುವವರು ಇಲ್ಲ, ನನ್ನಷ್ಟು ಸ್ಪಷ್ಟವಾಗಿ ನೋಡಿ. ಅವರಿಗೆ ಇಷ್ಟೆಲ್ಲ ಹೇಳಿದ್ರು, ಇನ್ನೂ ತಪ್ಪು ಹೇಳ್ತಾರೆ. ನುಡಿಸುವವನು ನಿಂತು ನುಡಿಸುವವನವನಾದ ಮೇಲೆ ಮತ್ತೊಬ್ಬರನ್ನ ಇದು ಬಿಡುವುದಿಲ್ಲ. ನಮ್ಮಲ್ಲಿರುವ ಈ ಮಾತ್ಸರ್ಯ ಅನ್ನುವ ಗುಣ ಖಂಡಿತ ಅಷ್ಟು ಸುಲಭದಲ್ಲಿ ಹೋಗುದು. ಕಾಮ ಕ್ರೋಧಾದಿಗಳ ನಿಗ್ರಹ ಬಹಳ ಕಠಿಣ. ಅಂದರೆ ಪ್ರಯತ್ನ ಪಡಬೇಕು. ಯಾವಾಗ ಆಗ್ತದೆ?